ನೀವು ಯಾರು? ಮತ್ತು ನನ್ನ ಮನೆಯಲ್ಲಿ ನನ್ನ ಖಾಸಗಿ ಆಸ್ತಿಯಲ್ಲಿ ಅನುಮತಿಯಿಲ್ಲದೆ ಒಳನುಗ್ಗುವ ಧೈರ್ಯ ನಿನಗೆ ಹೇಗೆ ಆಯಿತು? ನನ್ನ ಮನೆಯ ಬೀಗವನ್ನು ಒಡೆಯುವ ಧೈರ್ಯ ನಿನಗೆ ಹೇಗೆ ಬಂತು? ಸಾಹೇಬ, ಪೊಲೀಸರಿಗೆ ಕರೆ ಮಾಡಬೇಡಿ. ನನ್ನ ಮಕ್ಕಳು ಹೆದರಿ ಹೋಗುತ್ತಾರೆ. ಕೇವಲ 7 ದಿನ, ಕೇವಲ 7 ದಿನಗಳ ಆಶ್ರಯವನ್ನು ನೀಡಿ, ನಂತರ ನಾವು ಹೋಗಿಬಿಡುತ್ತೇವೆ. ಸರಿ, ಕೇವಲ 7 ದಿನ, 1 ವಾರ. ಇದು ತನ್ನ ಹೆಂಡತಿಯ ಮರಣದ ನಂತರ ಜಗತ್ತಿನಿಂದ ಅಡಗಿ ತನ್ನ ಹಳೆಯ ಫಾರ್ಮ್ ಹೌಸ್ಗೆ ಶಾಂತಿಯನ್ನು ಹುಡುಕಲು ಬರುವ ಒಬ್ಬ ವ್ಯವಹಾರ ಸಾಮ್ರಾಟನ ಕಥೆಯಾಗಿದೆ. ಆದರೆ ಅಲ್ಲಿ ಅವನಿಗೆ ತನ್ನ 2 ಮುಗ್ಧ ಮಕ್ಕಳೊಂದಿಗೆ ಗುಟ್ಟಾಗಿ ವಾಸಿಸುತ್ತಿದ್ದ ಒಬ್ಬ ನಿರಾಶ್ರಿತ ಮಹಿಳೆ ಸಿಗುತ್ತಾಳೆ. ಕೋಪದಿಂದ ಆರಂಭವಾದ ಈ ಭೇಟಿಯು ಹೇಗೆ ಹೃದಯ ಮುಟ್ಟುವಂತಹ ಸಂಬಂಧವಾಗಿ ಬದಲಾಯಿತು ಎಂಬುದನ್ನು ತಿಳಿದರೆ ನಿಮ್ಮ ಕಣ್ಣುಗಳು ಒದ್ದೆಯಾಗುತ್ತವೆ. ಸ್ನೇಹಿತರೆ, ಮಾನವೀಯತೆ ಮತ್ತು ಭಾವನೆಗಳಿಂದ ತುಂಬಿರುವ ಈ ನಿಜವಾದ ಕಥೆಯನ್ನು ಕೊನೆಯವರೆಗೆ ಖಂಡಿತವಾಗಿ ನೋಡಿ. ಸಂಜೆ ಇಳಿಯಲಿದ್ದಾಗ ವಿರಾಜ್ ಮಲ್ಹೋತ್ರಾ ಅವರ ಬಿಳಿ ರೇಂಜ್ ರೋವರ್ ಸುಕೂನ್ ವಿಲ್ಲಾದ ಕಚ್ಚಾ ರಸ್ತೆಯಲ್ಲಿ ಧೂಳು ಎಬ್ಬಿಸುತ್ತಾ ನಿಂತಿತು. ಕಾಡಿನ ನಿಶ್ಶಬ್ದತೆಯಲ್ಲಿ ಕಾರಿನ ಎಂಜಿನ್ನ ಶಬ್ದವು ಬಿರುಗಾಳಿಯಂತಿತ್ತು. ವಿರಾಜ್ ಕಾರಿನ ಕಿಟಕಿಯನ್ನು ಕೆಳಗಿಳಿಸಿ ಆಳವಾಗಿ ಉಸಿರೆಳೆದ. ಗಾಳಿಯಲ್ಲಿ 3 ವರ್ಷಗಳ ಹಿಂದೆ ಇದ್ದ ಅದೇ ತಂಪಿತ್ತು. ಆಗ ಅವನು ತನ್ನ ಹೆಂಡತಿ ನೈನಾ ಜೊತೆಗೆ ಇಲ್ಲಿಗೆ ಬರುತ್ತಿದ್ದ. ಈ ವಿಲ್ಲಾ ಕೇವಲ ಇಟ್ಟಿಗೆಗಳ ರಾಶಿಯಲ್ಲ, ಇದು ನೈನಾಳ ಕನಸಾಗಿತ್ತು. ನಗರದ ಗದ್ದಲದಿಂದ ದೂರವಾಗಿ ಅವಳು ಇಲ್ಲಿ ನೆಲೆಸಲು ಬಯಸಿದ್ದಳು. ಆದರೆ ಕ್ಯಾನ್ಸರ್ ರೋಗವು ನೈನಾಳನ್ನು ವಿರಾಜ್ನಿಂದ ಕಸಿದುಕೊಂಡಿತು ಮತ್ತು ಈ ವಿಲ್ಲಾ ವಿರಾಜ್ಗೆ ಒಂದು ಮುಚ್ಚಿದ ಪುಸ್ತಕವಾಗಿ ಉಳಿಯಿತು. ಇಂದು 3 ವರ್ಷಗಳ ನಂತರ ಅವನು ಇಲ್ಲಿ ಬಂದಿದ್ದನು, ಏಕೆಂದರೆ ನಗರದ ಗದ್ದಲ ಅವನನ್ನು ಒಳಗಿನಿಂದಲೇ ತಿನ್ನುತ್ತಿತ್ತು. ಕಾರಿನಿಂದ ಇಳಿದ ತಕ್ಷಣ ವಿರಾಜ್ನ ದೃಷ್ಟಿ ವಿಲ್ಲಾದ ಮುಖ್ಯ ಗೇಟ್ ಮೇಲೆ ಬಿತ್ತು ಮತ್ತು ಅವನು ಆಶ್ಚರ್ಯಚಕಿತನಾದ. ಇದು ಹೇಗೆ ಸಾಧ್ಯ ಎಂದು ಅವನು ತನ್ನಲ್ಲೇ ಪ್ರಶ್ನಿಸಿಕೊಂಡ. ಜಂಗು ಹಿಡಿದು ಜಾಮ್ ಆಗಿರಬೇಕಾದ ಆ ಗೇಟ್ನ ಕೀಲುಗಳು. ಆ ಗೇಟ್ ಹೊಸ ಬಿಳಿ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಅದೇ ಬಿಳಿ ಬಣ್ಣ ನೈನಾಗೆ ಅತ್ಯಂತ ಇಷ್ಟವಾಗಿದ್ದದ್ದು. ವಿರಾಜ್ನ ಕಣ್ಣುಗಳು ವಿಸ್ತಾರವಾದವು. ತೋಟದಲ್ಲಿ ಒಣ ಎಲೆಗಳ ರಾಶಿ ಇಲ್ಲದೆ ಹೊಸ ಗುಲಾಬಿ ಗಿಡಗಳ ಸಾಲುಗಳು ಸುಗಂಧ ಹರಡುತ್ತಿದ್ದವು. ಮಂಟಪದ ನೆಲ ಧೂಳಿನಿಂದ ತುಂಬಿರಬೇಕಾಗಿತ್ತು, ಆದರೆ ಅದು ನೀರಿನಿಂದ ತೊಳೆದು ಸ್ವಚ್ಛವಾಗಿ ಹೊಳೆಯುತ್ತಿತ್ತು. ವಿರಾಜ್ನ ಮನದಲ್ಲಿ ಕೋಪದ ಒಂದು ಅಲೆ ಹರಿದಾಡಿತು. ಏನಾದರೂ ಕೇರ್ಟೇಕರ್ ಯಾರನ್ನಾದರೂ ಬಾಡಿಗೆಗೆ ಇಟ್ಟಿದ್ದಾನೆಯೇ? ಅಥವಾ ಯಾರಾದರೂ ಅವನ ಆಸ್ತಿಯನ್ನು ಕಬಳಿಸಿದ್ದಾರೆಯೇ? ವಿರಾಜ್ ಕೋಪದಿಂದ ಗೇಟ್ ಅನ್ನು ತಳ್ಳಿದ ಮತ್ತು ವೇಗವಾಗಿ ಒಳಗೆ ನುಗ್ಗಿದ. ಅವನು ಬಾಗಿಲಿನ ಬಳಿಗೆ ತಲುಪುತ್ತಿದ್ದಂತೆಯೇ ಒಳಗಿನಿಂದ ಬಂದ ಧ್ವನಿಯು ಅವನನ್ನು ಅಲ್ಲೇ ನಿಲ್ಲಿಸಿತು. ಅಮ್ಮ ನೋಡಿ, ನನಗೆ ಹಕ್ಕಿಯ ರೆಕ್ಕೆ ಸಿಕ್ಕಿದೆ, ಒಂದು ಪುಟ್ಟ ಧ್ವನಿ ಕೇಳಿಸಿತು. ವಿರಾಜ್ ಬಾಗಿಲನ್ನು ತಳ್ಳಿಕೊಂಡು ತೆರೆದ. ಎದುರಿನ ದೃಶ್ಯವನ್ನು ನೋಡಿ ಅವನ ಕಾಲಡಿಗಿದ್ದ ನೆಲವೇ ಜಾರಿದಂತಾಯಿತು. ಅವನ ಐಷಾರಾಮಿ ಹಾಲ್ನಲ್ಲಿ ನಿಶ್ಶಬ್ದತೆ ಇರಬೇಕಾದ ಜಾಗದಲ್ಲಿ ಜೀವನ ನೆಲೆಸಿತ್ತು. ನೆಲದ ಮೇಲೆ ಹಾಸಿದ್ದ ಹರಿದ ಚಾಪೆಯ ಮೇಲೆ ಒಬ್ಬ 6 ವರ್ಷದ ಹುಡುಗ ಆಯು ಕುಳಿತಿದ್ದ ಮತ್ತು ಕೈಯಲ್ಲಿ ರೆಕ್ಕೆಯನ್ನು ಹಿಡಿದು ಸಂತೋಷಪಡುತ್ತಿದ್ದ. 4 ವರ್ಷದ ಹುಡುಗಿ ಗುನುಗುನ್ ಸೋಫಾದ ಹತ್ತಿರ ನಿಂತು ತನ್ನ ತಾಯಿಯನ್ನು ನೋಡುತ್ತಿದ್ದಳು ಮತ್ತು ಆ ತಾಯಿ ಸುಧಾ ಹಳೆಯ ಹತ್ತಿಯ ಸೀರೆ ಧರಿಸಿದ್ದಳು. ಅಡಿಗೆಮನೆಯಿಂದ ಕೈಯಲ್ಲಿ ನೀರಿನ ಜಗ್ ಹಿಡಿದು ಹೊರಬರುತ್ತಿದ್ದಳು. ಸುಧಾಳ ದೃಷ್ಟಿ ಬಾಗಿಲಲ್ಲಿ ನಿಂತಿದ್ದ ವಿರಾಜ್ ಮೇಲೆ ಬಿದ್ದ ತಕ್ಷಣ ಅವಳ ಕೈಯಿಂದ ಜಗ್ ಜಾರಿಬಿಟ್ಟಿತು. ಚನ್ಪಾಕ್ ಎಂಬ ಶಬ್ದದೊಂದಿಗೆ ನೀರು ನೆಲದ ಮೇಲೆ ಚೆಲ್ಲಿತು. ಸುಧಾಳ ಮುಖ ಬೇದಿಂದ ಬಿಳಿಯಾಗಿ ಬಿಟ್ಟಿತು. ಅವಳು ತಕ್ಷಣ ತನ್ನ 2 ಮಕ್ಕಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ಹಿಂದೆ ಸರಿಯಲು ಆರಂಭಿಸಿದಳು. ಯಾರು? ನೀವು ಯಾರು? ವಿರಾಜ್ನ ಧ್ವನಿಯಲ್ಲಿ ಕಠಿಣತೆಯಿತ್ತು. ಅದು ಒಬ್ಬ ಮಾಲೀಕನ ಹಕ್ಕನ್ನು ತೋರಿಸುತ್ತಿತ್ತು. ಮತ್ತು ನನ್ನ ಮನೆಯಲ್ಲಿ, ನನ್ನ ಖಾಸಗಿ ಆಸ್ತಿಯಲ್ಲಿ ಅನುಮತಿಯಿಲ್ಲದೆ ಒಳನುಗ್ಗುವ ಧೈರ್ಯ ನಿನಗೆ ಹೇಗೆ ಆಯಿತು? ಸುಧಾ ತುಂಬಾ ನಡುಗುತ್ತಿದ್ದಳು. ಅವಳು ತಕ್ಷಣ ಮೊಣಕಾಲಿನ ಮೇಲೆ ಕುಳಿತು ಕೈಮುಗಿದಳು. ಕ್ಷಮಿಸಿ ಸಾಹೇಬ, ಈ ಮನೆ ಖಾಲಿಯಾಗಿದೆ ಎಂದು ನಾನು ಭಾವಿಸಿದೆ. ಪಾಳು ಬಿದ್ದಿದೆ ಅಂದರೆ ಖಾಲಿ ಮನೆ ಕಂಡು ಅದನ್ನು ಕಬಳಿಸುತ್ತೀಯಾ? ವಿರಾಜ್ ಕಿರುಚಿದ. ಅವನ ಕೋಪ ನೈನಾಳ ನೆನಪುಗಳಿಗೆ ಸಂಬಂಧಿಸಿದ್ದಾಗಿತ್ತು. ಯಾರಾದರೂ ಪರರು ಅವನ ದೇವಾಲಯದಂತಿರುವ ಮನೆಯಲ್ಲಿ ಹೇಗೆ ವಾಸಿಸಬಹುದು? ಇದು ಅತಿಕ್ರಮ ಪ್ರವೇಶ, ಇದು ಅಪರಾಧ. ನಾನು ಈಗಲೇ ಪೊಲೀಸರಿಗೆ ಕರೆ ಮಾಡುತ್ತೇನೆ. ನಿನ್ನಂತವರು ಜೈಲಿನಲ್ಲಿ ಇರಬೇಕು. ಪೊಲೀಸರ ಹೆಸರು ಕೇಳುತ್ತಿದ್ದಂತೆಯೇ ಪುಟ್ಟ ಗುನುಗುನ್ ಅಳಲು ಆರಂಭಿಸಿದಳು ಮತ್ತು ಆಯು ಭಯದಿಂದ ತನ್ನ ತಾಯಿಯನ್ನು ಬಿಗಿಯಾಗಿ ಹಿಡಿದ. ಸುಧಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು ಮುಂದೆ ಸರಿದು ವಿರಾಜ್ನ ಬೂಟುಗಳ ಹತ್ತಿರ ಬಂತು. ಬೇಡ ಸಾಹೇಬ, ದಯವಿಟ್ಟು
ಪೊಲೀಸರೂ ಬೇಡ. ನನ್ನ ಗಂಡ ಸತ್ತಿದ್ದಾರೆ. ಮನೆಯ ಮಾಲೀಕ ನಮ್ಮನ್ನು ರಾತ್ರಿ ರಸ್ತೆಗೆ ಎಸೆದನು. ಹೊರಗೆ ಮಳೆ ಸುರಿಯುತ್ತಿತ್ತು. ನನ್ನ ಮಕ್ಕಳು ಚಳಿಯಿಂದ ಸಾಯುತ್ತಿದ್ದರು ಸಾಹೇಬ. ನಾನು ಬೀಗಗಳನ್ನು ಒಡೆಯಲಿಲ್ಲ. ಹಿಂದಿನ ಕಿಟಕಿ ತೆರೆದಿತ್ತು. ವಿರಾಜ್ ತನ್ನ ಜೇಬಿನಿಂದ ಫೋನ್ ತೆಗೆದ. ಅವನ ಹೃದಯ ಕಲ್ಲಿನಂತಾಗಿತ್ತು. ಅವನಿಗೆ ಕೇವಲ ತನ್ನ ಶಾಂತಿ ಬೇಕಾಗಿತ್ತು. ನನಗೆ ಕತೆಗಳನ್ನು ಹೇಳಬೇಡ. ಇಲ್ಲಿಂದ ಈಗಲೇ ಹೊರಡು. ಅಷ್ಟರಲ್ಲಿ ತನ್ನ ತಾಯಿಯ ಹಿಂದೆ ಅಡಗಿದ್ದ ಪುಟ್ಟ ಆಯು ಬಹಳ ಧೈರ್ಯವನ್ನು ಕೂಡಿಸಿಕೊಂಡು ಹೇಳಿದ, ಅಂಕಲ್, ಅಮ್ಮ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿದ್ದಾರೆ. ಅಮ್ಮ ಹೇಳುತ್ತಾರೆ, ದೇವರು ವಾಸಿಸುವ ಜಾಗ ಸ್ವಚ್ಛವಾಗಿರಬೇಕು. ನಾವು ಕಳ್ಳರಲ್ಲ. ಆಯುವಿನ ಮುಗ್ಧ ಧ್ವನಿಯು ವಿರಾಜ್ನ ಕೈಗಳನ್ನು ನಿಲ್ಲಿಸಿತು. ಅವನು ಇತ್ತೀಚೆಗೆ ಎಲ್ಲೆಡೆ ನೋಡಿದನು. ನಿಜವಾಗಿಯೂ ಮನೆಯಲ್ಲಿ ಮುಚ್ಚಿದ ಮನೆಗಳಲ್ಲಿ ಇರುವಂತಹ ಆ ಮನಹೂಸಿತನ ಇರಲಿಲ್ಲ. ಪ್ರತಿಯೊಂದು ವಸ್ತುವು ತನ್ನ ಸ್ಥಳದಲ್ಲೇ ಇತ್ತು. ಮೇಜಿನ ಮೇಲೆ ಧೂಳಿನ ಒಂದು ಕಣವೂ ಇರಲಿಲ್ಲ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ಗೋಡೆಯ ಮೇಲೆ ಹಾಕಲಾಗಿದ್ದ ನೈನಾದ ಚಿತ್ರದ ಮೇಲೆ ತಾಜಾ ಬಿಳಿ ಹೂಗಳ ಹಾರವನ್ನು ಹಾಕಲಾಗಿತ್ತು. ವಿರಾಜನ ದೃಷ್ಟಿ ಆ ಹಾರದ ಮೇಲೆಯೇ ನಿಂತಿತು. ಆ ಹಾರವನ್ನು ಯಾರು ಹಾಕಿದರು ಎಂದು ಅವನು ನಿಧಾನವಾದ ಧ್ವನಿಯಲ್ಲಿ ಕೇಳಿದನು. ಸುಧಾ ನಿಟ್ಟುಸಿರು ಬಿಡುತ್ತಾ ಹೇಳಿದಳು, ನಾನು ಸಾರ್. ಚಿತ್ರದಲ್ಲಿರುವ ಮ್ಯಾಡಮ್ರ ಕಣ್ಣುಗಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದವು. ಅಚ್ಚುಮೆಚ್ಚಿನ ದೇವಿಯಂತಿದ್ದವು. ಮನೆ ಅವರದ್ದೇ ಆಗಿದ್ದರಿಂದ ಅವರ ಪೂಜೆ ಆಗಬೇಕು ಎಂದು ನಾನು ಯೋಚಿಸಿದೆ. ವಿರಾಜನ ಕೋಪ ಒಂದು ಕ್ಷಣದಲ್ಲಿ ಕರಗಿ ನೀರಾಯಿತು. ತಾನು ಕಳ್ಳಿಯೆಂದು ಭಾವಿಸಿದ್ದ ಆ ಮಹಿಳೆ ಅವನ ಹೆಂಡತಿಗೆ ದೇವಿಯ ಸ್ಥಾನ ನೀಡಿದ್ದಳು. ಅವನು ಫೋನ್ ಅನ್ನು ಮತ್ತೆ ಜೇಬಿನಲ್ಲಿ ಇಟ್ಟು ಆಳವಾದ ಉಸಿರನ್ನು ಬಿಟ್ಟನು. ನಿನಗೆ ವಾಸಿಸಲು ಯಾವುದಾದರೂ ಸ್ಥಳ ಇದೆಯೇ? ಸುಧಾ ತಲೆಯನ್ನು ಇಲ್ಲವೆಂದು ಅಲುಗಿಸಿದಳು. ಇಲ್ಲ ಸಾರ್, ನನಗೆ ಯಾವುದಾದರೂ ಕೆಲಸ ಸಿಗುವವರೆಗೆ ಕೆಲವು ದಿನ ಮಾತ್ರ. ವಿರಾಜ ಗಡಿಯಾರವನ್ನು ನೋಡಿದನು. ನಂತರ ಹೊರಗಿನ ಕತ್ತಲೆಯನ್ನು ನೋಡಿದನು. ರಾತ್ರಿ ವೇಳೆ ಒಬ್ಬ ವಿಧವೆ ಮತ್ತು 2 ಮಕ್ಕಳನ್ನು ಕಾಡಿಗೆ ತಳ್ಳಿಬಿಡುವಷ್ಟು ಅವನು ನಿರ್ದಯನಾಗಿರಲಿಲ್ಲ. ಸರಿ, ವಿರಾಜ ಕಠಿಣ ಧ್ವನಿಯಲ್ಲಿ ಹೇಳಿದನು. ಕೇವಲ 7 ದಿನ, 1 ವಾರ. ಸುಧಾಳ ಕಣ್ಣುಗಳಲ್ಲಿ ಆಶೆಯ ಹೊಳಪು ಮೂಡಿತು. ನಿಜವೇ ಸಾರ್? ಹೌದು, ಆದರೆ ಕೆಲವು ಷರತ್ತುಗಳಿವೆ. ವಿರಾಜ ಬೆರಳು ತೋರಿಸುತ್ತಾ ಹೇಳಿದನು. ನೀವು ನನಗೆ ಕಾಣಿಸಬಾರದು. ನೀನು ಮತ್ತು ಮಕ್ಕಳು ಹಿಂಭಾಗದ ಸ್ಟಾಫ್ ಕ್ವಾರ್ಟರ್ನಲ್ಲಿ ವಾಸಿಸಬೇಕು. ಈ ಮುಖ್ಯ ಮನೆಯಲ್ಲಿ ಬರಲು ಅನುಮತಿಯಿಲ್ಲ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ನನಗೆ ಗದ್ದಲವೇ ಇಷ್ಟವಿಲ್ಲ. ಮಕ್ಕಳ ಆಳುವ ಶಬ್ದವು ಕೇಳಿದರೆ ಅದೇ ಕ್ಷಣದಲ್ಲಿ ಹೊರಹಾಕುತ್ತೇನೆ. ಅರ್ಥವಾಗಿತ್ತೇ? ಹೌದು ಸಾರ್. ಹೌದು, ಖಂಡಿತ. ಸುಧಾ ಬೇಗನೆ ಕಣ್ಣೀರು ಒರೆಸಿಕೊಂಡಳು. ನಾವು ಇಲ್ಲಿ ಇದ್ದೇವೆ ಎನ್ನುವುದನ್ನೇ ನಿಮಗೆ ತಿಳಿಯದಂತೆ ನೋಡಿಕೊಳ್ಳುತ್ತೇವೆ. ದೇವರು ನಿಮ್ಗೆ ಒಳ್ಳೆಯದು ಮಾಡಲಿ. ಸುಧಾ ಬೇಗಬೇಗನೆ ತನ್ನ ಸ್ವಲ್ಪ ಸಾಮಾನುಗಳನ್ನು ಎತ್ತಿಕೊಂಡಳು. ಮಕ್ಕಳ ಕೈ ಹಿಡಿದು ಹಿಂಬಾಗಿಲಿನ ಕಡೆಗೆ ನುಡಿದಳು. ಸಾರ್ ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಬಿಡುವರೋ ಎಂಬ ಭಯ ಅವಳಿಗಿದ್ದಂತಿತ್ತು. ಅವರು ಹೋದ ನಂತರ ಸಭಾಂಗಣದಲ್ಲಿ ಮೌನ ಆವರಿಸಿತು. ವಿರಾಜ ಅಲ್ಲಿ ನಿಂತೇ ನೈನಾದ ಚಿತ್ರದತ್ತ ನೋಡುತ್ತಾ ಇದ್ದನು. ಅದರ ಮೇಲೆ ತಾಜಾ ಹೂಗಳ ಹಾರವಿತ್ತು. 3 ವರ್ಷಗಳ ನಂತರ ಮೊದಲ ಬಾರಿಗೆ ಸುಕೂನ್ ವಿಲ್ಲಾದಲ್ಲಿ ತನಗೆ ಆ ಏಕಾಂತತೆ ಕಾಣಿಸುತ್ತಿಲ್ಲವೆಂದು ಅವನು ಅನುಭವಿಸಿದನು. ಆದರೆ ಈ ಶಾಂತಿ ಕೇವಲ ಕೆಲ ಕ್ಷಣಗಳ ಅತಿಥಿ ಎಂಬುದು ವಿರಾಜನಿಗೆ ತಿಳಿದಿರಲಿಲ್ಲ. ಮುಂದಿನ ಬೆಳಿಗ್ಗೆ ವಿರಾಜ ನಿದ್ರೆಯಿಂದ ಎದ್ದಾಗ ಹೊರಗಿನಿಂದ ಗದ್ದಲ ಕೇಳಿಸಿತು. ಯಾರೋ ಗೇಟ್ ಬಳಿ ಜೋರಾಗಿ ಕೂಗುತ್ತಿದ್ದರು. ಓ ಸುಧಾ, ಹೊರಗೆ ಬಾ. ಅಡಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ವಿರಾಜ ಕಿಟಕಿಯಿಂದ ಕೆಳಗೆ ನೋಡಿದನು. ಗೇಟ್ ಬಳಿ ಭೈರವ್ ಸಿಂಗ್ ನಿಂತಿದ್ದನು. ಗ್ರಾಮದ ಸರ್ಪಂಚ್ ಮತ್ತು ದೊಡ್ಡ ಗುಂಡ. ಅವನ ಜೊತೆ ಇನ್ನೂ 2-3 ಜನರು ಇದ್ದರು. ಭೈರವ್ ಗೇಟ್ಗೆ ಲಾತೆ ಹೊಡೆದನು. ನೀನು ಹೊರಗೆ ಬರದಿದ್ದರೆ ನಾನು ಒಳಗೆ ಬರುತ್ತೇನೆ. ವಿರಾಜನ ಕಣ್ಣುಗಳು ಕೋಪದಿಂದ ಕೆಂಪಾದವು ಮತ್ತು ಅವನು ವೇಗವಾಗಿ ಕೆಳಕ್ಕೆಯೊಡಿದನು. ಈ ತೊಂದರೆ ಅವನನ್ನು ಬಿಡುವುದಿಲ್ಲವೇ? ಸಾರ್, ಈ ಹೆಂಗಸು ಡಾಯನ್. ಇವಳು ತನ್ನ ಗಂಡನನ್ನೇ ತಿಂದಳು ಮತ್ತು ಈಗ ನಿಮ್ಮ ಮನೆಯ ಮೇಲೆ ಕಣ್ಣಿಟ್ಟಿದ್ದಾಳೆ. ಇವಳನ್ನು ಹೊರಗೆ ಎಸೆಯಿರಿ. ಇಲ್ಲದಿದ್ದರೆ ಇಡೀ ಗ್ರಾಮ ನಿಮ್ಮ ವಿರುದ್ಧವಾಗುತ್ತದೆ. ವಿರಾಜನ ಕಿವಿಗಳಿಗೆ ಈ ಕಹಿ ಮಾತುಗಳು ಬಿದ್ದಾಗ ಅವನ ಹೆಜ್ಜೆಗಳು ಇನ್ನಷ್ಟು ವೇಗವಾದವು. ಅವನು ಮುಖ್ಯ ಬಾಗಿಲಿನಿಂದ ಹೊರಬಂದು ನೇರವಾಗಿ ಗೇಟ್ ಕಡೆ ನಡೆದು ಹೋದನು. ಅಲ್ಲಿ ಕಂಡ ದೃಶ್ಯ ಯಾರ ರಕ್ತವನ್ನಾದರೂ ಕುದಿಯುವಂತೆ ಮಾಡಲು ಸಾಕಾಗಿತ್ತು. ಸ್ಟಾಫ್ ಕ್ವಾರ್ಟರ್ನ ಹೊರಗೆ ಸುಧಾ ತನ್ನ 2 ಮಕ್ಕಳಾದ ಆಯು ಮತ್ತು ಗುನುಗುನ್ ಅವರನ್ನು ಎದೆಗೆ ಅಪ್ಪಿಕೊಂಡು ನಡುಗುತ್ತಿದ್ದಳು. ಗೇಟ್ ಹೊರಗೆ ನಿಂತಿದ್ದ ಭೈರವ್ ಸಿಂಗ್ ತನ್ನ ಮೀಸೆಗಳನ್ನು ತಿರುಗಿಸುತ್ತಾ ಬೈಗುಳಗಳನ್ನು ಸುರಿಸುತ್ತಿದ್ದನು. ಅವನ ಜೊತೆ ಬಂದಿದ್ದ 2 ಜನರು ಅಸಭ್ಯವಾಗಿ ನಗುತ್ತಿದ್ದರು. ಏಕೆರಿ, ಈಗ ಮಾತಾಡುತ್ತಿಲ್ಲವೇ? ಭೈರವ್ ಗೇಟ್ನ ಕಂಬಿಗಳ ಮಧ್ಯೆ ಕೈಹಾಕಿ ಸುಧಾಳ ಕಡೆಗೆ ತೋರಿಸಿದನು. ಈ ಗ್ರಾಮದಲ್ಲಿ ನಿನಗೆ ಯಾವುದೇ ಆಶ್ರಯ ಸಿಗುವುದಿಲ್ಲ ಎಂದು ನಾನು ಹೇಳಿದ್ದೇನಲ್ಲ. ನಿನ್ನ ಗಂಡನ ಸಾಲವನ್ನು ಯಾರು ತೀರಿಸುವರು? ಸುಧಾ ಅಳುತ್ತಾ ಬೇಡಿಕೊಂಡಳು. ಸರ್ಪಂಚ್ ಜಿ, ನಾನು ಕೈ ಜೋಡಿಸುತ್ತೇನೆ. ನಾನು ದುಡಿದು ಪೈಸೆಯಾಗಿ ಎಲ್ಲವನ್ನೂ ತೀರಿಸುತ್ತೇನೆ. ಆದರೆ ಈಗ ನನ್ನ ಮಕ್ಕಳನ್ನು ಕ್ಷಮಿಸಿ. ದುಡಿಮೆ. ಭೈರವ್ ನಕ್ಕನು. ನಿನ್ನ ದುಡಿಮೆಯನ್ನು ನಾವು ತೀರ್ಮಾನಿಸುತ್ತೇವೆ. ಮೌನ. ಒಂದು ಗರ್ಜನೆಯಂತಹ ಧ್ವನಿಯು ಭೈರವನ ನಗುವನ್ನು ಗಂಟಲಲ್ಲೇ ನಿಲ್ಲಿಸಿತು. ಭೈರವ್ ಮತ್ತು ಅವನ ಸಂಗಾತಿಗಳು ಬೆಚ್ಚಿಬಿದ್ದು ತಿರುಗಿದರು.
ಅವರ ಎದುರು ವಿರಾಜ್ ಮಲ್ಹೋತ್ರಾ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ನಿದ್ರೆಯ ಮಂಕು ಇರಲಿಲ್ಲ, ಬದಲಾಗಿ ಉರಿಯುತ್ತಿರುವ ಅಂಗಾರಗಳಿದ್ದವು. ಅವನ ಎತ್ತರ ಮತ್ತು ಅವನ ಪ್ರಭಾವ ಅಷ್ಟು ಗಟ್ಟಿಯಾಗಿತ್ತು. ಭೈರವ್ ಅರಿವಿಲ್ಲದೆ ಒಂದು ಹೆಜ್ಜೆ ಹಿಂದೆ ಸರಿದನು. ಸಾರ್. ಭೈರವ್ ಸ್ವಲ್ಪ ಗಾಬರಿಯಾದರೂ ನಂತರ ತನ್ನ ದರ್ಪವನ್ನು ತೋರಿಸಲು ಪ್ರಯತ್ನಿಸಿದನು. ಸಾರ್, ರಾಮ್. ನಾನು ಈ ಗ್ರಾಮದ ಸರ್ಪಂಚ್ ಭೈರವ್ ಸಿಂಗ್. ನಾನು ಕೇವಲ ನಿಮ್ಮ ಒಳ್ಳೆಯದಕ್ಕಾಗಿ ಬಂದಿದ್ದೆ. ಈ ಹೆಂಗಸು ನನ್ನ ಮನೆಯೊಳಗಿದ್ದಾಳೆ. ವಿರಾಜ ಅವನ ಮಾತನ್ನು ಕಡಿದು ಅತ್ಯಂತ ತಣ್ಣನೆಯ ಮತ್ತು ಅಪಾಯಕಾರಿ ಧ್ವನಿಯಲ್ಲಿ ಹೇಳಿದನು. ಮತ್ತು ನೀನು ನನ್ನ ಗೇಟ್ನ ಹೊರಗಿದ್ದೀಯಾ? ಇಷ್ಟು ಜೋರಾಗಿ ಕೂಗಲು ನಿನಗೆ ಅನುಮತಿ ಕೊಟ್ಟವರು ಯಾರು? ಭೈರವನ ಮುಖ ಕೆಂಪಾಯಿತು. ಗ್ರಾಮದಲ್ಲಿ ಅವನ ಧ್ವನಿಗೆ ಎದುರಾಗಿ ಯಾರೂ ಮಾತನಾಡುತ್ತಿರಲಿಲ್ಲ. ಸಾರ್, ನೀವು ನಗರದವರು, ನಿಮ್ಗೆ ಗೊತ್ತಿಲ್ಲ. ಈ ವಿಧವೆ ಮನಹೂಸ್, ಅವಳ ಸ್ವಭಾವ ಸರಿಯಿಲ್ಲ. ಅವಳು ನಿಮ್ಮ ಮನೆಯನ್ನು ಅಪವಿತ್ರಗೊಳಿಸುತ್ತಾಳೆ. ಅವಳನ್ನು ಈಗಲೇ ನನ್ನ ವಶಕ್ಕೆ ಒಪ್ಪಿಸಿ. ನಾನು ಒಂದು ಪದವೂ ಇನ್ನಿಲ್ಲ. ವಿರಾಜ್ ಮುಂದೆ ನಡೆದು ಗೇಟ್ಗೆ ಬಹಳ ಹತ್ತಿರ ಹೋಗಿ ನಿಂತನು, ಕಬ್ಬಿಣದ ಕಂಬಿಗಳ ಆಚೆಗೆ. ಅವನು ಭೈರವನ ಕಣ್ಣಿಗೆ ಕಣ್ಣು ಹಾಕಿದ. ಸುಧಾ ಈಗ ನನ್ನ ಉದ್ಯೋಗಿ ಮತ್ತು ವಿರಾಜ್ ಮಲ್ಹೋತ್ರಾ ಅವರ ಉದ್ಯೋಗಿಗಳ ಜೊತೆ ಮಾತನಾಡುವ ಹಕ್ಕು ಕೇವಲ ವಿರಾಜ್ ಮಲ್ಹೋತ್ರಾಗೆ ಮಾತ್ರ ಇದೆ. ಸುಧಾ ಆಶ್ಚರ್ಯದಿಂದ ತಲೆ ಎತ್ತಿದಳು. ಉದ್ಯೋಗಿ ಸಾರ್ ಅವಳಿಗೆ ಕೆಲಸ ಕೊಟ್ಟಿದ್ದರು. ವಿರಾಜ್ ತನ್ನ ಮಾತು ಮುಂದುವರಿಸಿದ. ಇದು ನನ್ನ ಖಾಸಗಿ ಆಸ್ತಿ. ಮುಂದಿನ ಬಾರಿ ನೀನು ಅಥವಾ ನಿನ್ನ ಈ ಗುಂಡಾಗಳು ನನ್ನ ಗೇಟ್ನ ಸುತ್ತಮುತ್ತಲೂ ಕಾಣಿಸಿಕೊಂಡರೆ ನಾನು ಪೊಲೀಸರನ್ನು ಕರೆಸುವುದಿಲ್ಲ. ನಾನು ನೇರವಾಗಿ ನಿಮ್ಮ ಮೇಲೆ ಅತಿಕ್ರಮಣ ಮತ್ತು ಮಾನಹಾನಿಯ ಅಷ್ಟು ದೊಡ್ಡ ಮೊಕದ್ದಮೆ ಹಾಕುತ್ತೇನೆ ಎಂದರೆ ನಿಮ್ಮ ಮುಂದಿನ 7 ತಲೆಮಾರುಗಳು ನ್ಯಾಯಾಲಯದ ಸುತ್ತು ಹೊಡೆಯುತ್ತಾ ನಾಶವಾಗಿ ಬಿಡುತ್ತವೆ. ಈಗ ಇಲ್ಲಿಂದ ಹೊರಟು ಹೋಗಿ. ವಿರಾಜ್ನ ಧ್ವನಿಯಲ್ಲಿ ಆ ಶಕ್ತಿಯಿತ್ತು. ಅದು ಕೇವಲ ಹಣ ಮತ್ತು ಪ್ರತಿಷ್ಠೆಯಿಂದ ಬರುತ್ತದೆ. ಭೈರವನಿಗೆ ಅರ್ಥವಾಯಿತು, ಈ ಮನುಷ್ಯ ಸಾಮಾನ್ಯ ನಗರವಾಸಿ ಅಲ್ಲ. ಅವನು ಹಲ್ಲು ಕಚ್ಚಿದ. ಸರಿ ಸಾರ್. ಭೈರವನು ಹೋಗುತ್ತಾ ಬೆದರಿಕೆಯ ಧಾಟಿಯಲ್ಲಿ ಹೇಳಿದ. ನೀವು ಪಶ್ಚಾತ್ತಾಪ ಪಡುತ್ತೀರಿ. ಹಾಲುಣಿಸಿ ಹಾವನ್ನು ಬೆಳೆಸುತ್ತಿದ್ದೀರಿ. ಭೈರವನು ಹೋದ ನಂತರ ಅಲ್ಲಿ ಗಾಢ ಮೌನ ಆವರಿಸಿತು. ಆಯು ಮತ್ತು ಗುನುಗುನ್ ಇನ್ನೂ ತಮ್ಮ ತಾಯಿಯ ಪಲ್ಲುವಿನಲ್ಲಿ ಅಡಗಿಕೊಂಡಿದ್ದರು. ಸುಧಾ ನಡುಗುವ ಕೈಗಳಿಂದ ತನ್ನ ಕಣ್ಣೀರು ಒರೆಸಿ ವಿರಾಜ್ ಮುಂದೆ ತಲೆ ಬಾಗಿಸಿದಳು. ಸಾರ್, ನೀವು ನನ್ನ ಗೌರವವನ್ನು ಉಳಿಸಿದ್ದೀರಿ. ಇಂದು ನೀವು ಇಲ್ಲದಿದ್ದರೆ ಅವರು ನನ್ನನ್ನು. ವಿರಾಜ್ ಒಂದು ಕ್ಷಣ ಆ ಅಸಹಾಯಕ ತಾಯಿಯನ್ನು ನೋಡಿದನು. ಅವನ ಕೋಪ ಈಗ ಶಾಂತವಾಗಿತ್ತು, ಆದರೆ ಅವನ ಸ್ವಭಾವ ಇನ್ನೂ ಕಠಿಣವಾಗಿಯೇ ಇತ್ತು. ನಾನು ನಿನ್ನ ಗೌರವವನ್ನು ಉಳಿಸಲಿಲ್ಲ ಸುಧಾ, ವಿರಾಜ್ ಒರಟಾಗಿ ಹೇಳಿದ. ನಾನು ನನ್ನ ಮನೆಯ ನಿಯಮಗಳನ್ನು ಪಾಲಿಸಿದ್ದೇನೆ. ನನಗೆ ಗದ್ದಲ ಇಷ್ಟವಿಲ್ಲ ಮತ್ತು ಯಾರಾದರೂ ಅನಗತ್ಯ ವ್ಯಕ್ತಿ ನನ್ನ ಗೇಟ್ ಬಳಿ ಬಂದು ಕಿರುಚುವುದು ನನಗೆ ಅಸಹ್ಯ. ಅವನು ಮಕ್ಕಳ ಕಡೆ ನೋಡಿದನು. ಅವರು ಅವನನ್ನು ದೊಡ್ಡ ದೊಡ್ಡ ಕಣ್ಣುಗಳಿಂದ ನೋಡುತ್ತಿದ್ದರು. ಮತ್ತೆ ಕೇಳು, ವಿರಾಜ್ ಕಠಿಣವಾಗಿ ಹೇಳಿದ. ಇಂದಿನ ನಂತರ ನೀನು ಗೇಟ್ ಹತ್ತಿರ ಹೋಗಬಾರದು. ಯಾರೇ ಬಂದರೂ ನೇರವಾಗಿ ಇಂಟರ್ಕಾಮ್ ಮೂಲಕ ನನಗೆ ತಿಳಿಸಬೇಕು. ನನ್ನ ಮನೆಯಲ್ಲಿ ಯಾವುದೇ ತಮಾಷೆ ನನಗೆ ಬೇಡ. ಹೋಗು, ನಿನ್ನ ಕೆಲಸ ಮಾಡು. ವಿರಾಜ್ ಅಲ್ಲಿಂದ ತಿರುಗಿ ಮತ್ತೆ ಅರಮನೆಯೊಳಗೆ ಹೊರಟು ಹೋದನು. ಆದರೆ ಸುಧಾಗೆ ಗೊತ್ತಿತ್ತು, ಆ ಕಠಿಣ ಮುಖದ ಹಿಂದೆ ಕರಗಲು ತಿಳಿದಿರುವ ಒಂದು ಹೃದಯ ಇದೆ. ಅವಳು ಆಕಾಶದ ಕಡೆ ನೋಡಿ ಕೈಮುಗಿದಳು. ಮುಂದಿನ 2 ದಿನಗಳು ಸುಕೂನ್ ವಿಲ್ಲಾದಲ್ಲಿ ಒಂದು ವಿಚಿತ್ರ ಮೌನ ಮತ್ತು ಶಿಸ್ತಿನಲ್ಲಿ ಕಳೆಯಿತು. ವಿರಾಜ್ ತನ್ನ ಕೊಠಡಿಯಲ್ಲಿ ಮುಚ್ಚಿಕೊಂಡೇ ಇರುತ್ತಿದ್ದ. ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಥವಾ ಗಂಟೆಗಟ್ಟಲೆ ನೈನಾ ಅವರ ಫೋಟೋವನ್ನು ನೋಡುತ್ತಾ ಕುಳಿತಿದ್ದ. ಇನ್ನೊಂದು ಕಡೆ ಸುಧಾ ಒಂದು ಅದೃಶ್ಯ ಆತ್ಮದಂತೆ ಇಡೀ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಳು. ವಿರಾಜ್ ಯಾವಾಗ ತನ್ನ ಕೊಠಡಿಯಿಂದ ಹೊರಬಂದರೂ ಅವನಿಗೆ ಮನೆ ಬದಲಾಗಿರುವಂತೆ ಕಾಣುತ್ತಿತ್ತು. ಡೈನಿಂಗ್ ಟೇಬಲ್ ಮೇಲೆ ತಾಜಾ ನೀರಿನ ಬಾಟಲಿ ಇರುತ್ತಿತ್ತು. ತೋಟದಲ್ಲಿ ಒಣ ಎಲೆಗಳು ಸ್ವಚ್ಛವಾಗಿರುತ್ತವೆ ಮತ್ತು ಗಾಳಿಯಲ್ಲಿ ಅಗರಬತ್ತಿಯ ಸುವಾಸನೆ ಹರಡಿರುತ್ತಿತ್ತು. 3ನೇ ರಾತ್ರಿ ವಿರಾಜ್ಗೆ ನಿದ್ರೆ ಬರುತ್ತಿರಲಿಲ್ಲ. ಅವನ ಹಳೆಯ ಶತ್ರು ಇನ್ಸೋಮ್ನಿಯಾ, ಅಂದರೆ ಅನಿದ್ರೆ, ಮತ್ತೆ ಬಂದಿತ್ತು. ರಾತ್ರಿ 2 ಗಂಟೆಯಾಗಿತ್ತು. ಬಾಯಾರಿಕೆಯಾದ ಕಾರಣ ಅವನು ಕೆಳಗಿನ ಅಡಿಗೆಮನೆಗೆ ಹೋದನು. ಎಲ್ಲರೂ ಮಲಗಿರುತ್ತಾರೆ ಎಂದು ಅವನು ಭಾವಿಸಿದ್ದ. ಆದರೆ ಅಡಿಗೆಮನೆಯ ದೀಪ ಬೆಳಗುತ್ತಿತ್ತು. ವಿರಾಜ್ ಮೆಲ್ಲಗೆ ಒಳಗೆ ಇಣುಕಿದನು. ಸುಧಾ ನೆಲದ ಮೇಲೆ ಕುಳಿತಿದ್ದಳು. ಅವಳ ಮುಂದೆ ಒಂದು ಹಳೆಯ ಹರಿದ ಸೀರೆ ಮತ್ತು ಸೂಜಿದಾರ ಇತ್ತು. ಅವಳು ತುಂಬ ಗಮನದಿಂದ ಏನನ್ನೋ ಹೊಲೆಯುತ್ತಿದ್ದಳು. ಹತ್ತಿರದಲ್ಲಿ ಪುಟ್ಟ ಗುನುಗುನ್ ಮಲಗಿದ್ದಳು. ಆದರೆ ನಿದ್ರೆಯಲ್ಲಿ ಮತ್ತೆ ಮತ್ತೆ ಮಗ್ಗುಲು ಬದಲಿಸುತ್ತಿದ್ದಳು. ನೀನು ಇನ್ನೂ ಎಚ್ಚರವಾಗಿದ್ದೀಯಾ? ವಿರಾಜ್ನ ಧ್ವನಿ ಕೇಳಿ ಸುಧಾ ತುಂಬಾ ಬೆಚ್ಚಿಬಿದ್ದಳು. ಸೂಜಿ ಅವಳ ಬೆರಳಿಗೆ ಚುಚ್ಚಿತು. ಅವಳು ಗಾಬರಿಯಿಂದ ಎದ್ದು ನಿಂತಳು. ಸರ್,
ನಿಮ್ಗೆ ಏನಾದರೂ ಬೇಕಿತ್ತಾ? ವಿರಾಜ್ನ ದೃಷ್ಟಿ ಅವಳ ಕೈಯಲ್ಲಿದ್ದ ಬಟ್ಟೆಯ ಮೇಲೆ ಬಿತ್ತು. ಅವಳು ಒಂದು ಲಂಗೋಟಿಯಂತದ್ದನ್ನು ತಯಾರಿಸುತ್ತಿದ್ದಳು. ಇಷ್ಟು ರಾತ್ರಿ ಏನು ಮಾಡುತ್ತಿದ್ದೀಯಾ? ಸುಧಾ ನಾಚಿಕೆಯಿಂದ ಆ ಹರಿದ ಬಟ್ಟೆಯನ್ನು ಹಿಂದೆ ಮರೆಮಾಡಲು ಪ್ರಯತ್ನಿಸಿದಳು. ಅದು ಸಾರ್, ಗುನುಗುನ್ಗೆ ರಾತ್ರಿ ಹಾಸಿಗೆ ಒದ್ದೆ ಮಾಡುವ ಅಭ್ಯಾಸ ಇದೆ. ನನ್ನ ಬಳಿ ಡೈಪರ್ ಖರೀದಿಸಲು ಹಣ ಇಲ್ಲ ಮತ್ತು ನಿಮ್ಮ ಹಾಸಿಗೆ ಹಾಳಾಗಬಾರದೆಂದು ಬಯಸುತ್ತೇನೆ. ಅದಕ್ಕಾಗಿ. ಹಳೆಯ ಸೀರೆಯಿಂದ ಅವಳಿಗಾಗಿ ವಿರಾಜ್ನ ಗಂಟಲಲ್ಲಿ ಏನೋ ಸಿಲುಕಿದಂತಾಯಿತು. ಅವನು ಇಲ್ಲಿ ತನ್ನ ಕೋಟ್ಯಂತರ ರೂಪಾಯಿಗಳ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಚಿಂತಿಸಿ ಮಲಗಲಾಗದೆ ಇದ್ದನು ಮತ್ತು ಈ ಮಹಿಳೆ ಕೇವಲ ತನ್ನ ಹಾಸಿಗೆ ಹಾಳಾಗಬಾರದೆಂದು ರಾತ್ರಿ ಜಾಗರಣೆಯಲ್ಲಿದ್ದಳು. ಬಡತನದ ಈ ಮುಖವನ್ನು ವಿರಾಜ್ ಇಷ್ಟು ಹತ್ತಿರದಿಂದ ಮೊದಲ ಬಾರಿಗೆ ನೋಡುತ್ತಿದ್ದನು. ನನಗೆ ತೋರಿಸು. ವಿರಾಜ್ ಕೈ ಮುಂದಿಟ್ಟನು. ಬೇಡ ಸಾರ್, ಇದು ಕಸವಾಗಿದೆ. ಸುಧಾ ಹಿಂದೆ ಸರಿದಳು. ನಾನು ಹೇಳಿದ್ದೇನೆ ತೋರಿಸು, ವಿರಾಜ್ ಹಠದಿಂದ ಹೇಳಿದನು. ಸುಧಾ ಭಯಭೀತಲಾಗಿ ಆ ಬಟ್ಟೆಯನ್ನು ಅವನ ಕೈಗೆ ಕೊಟ್ಟಳು. ಆ ಬಟ್ಟೆ ಅನೇಕ ಕಡೆ ಹೊಲಿದು ಜೋಡಿಸಲಾಗಿತ್ತು. ತುಂಬಾ ಒರಟಾಗಿತ್ತು. ವಿರಾಜ್ ಆ ಬಟ್ಟೆಯನ್ನು ನೋಡಿದನು. ನಂತರ ಗುನುಗುನ್ನನ್ನು, ಬಳಿಕ ಸುಧಾಳ ದಣಿದ ಕೆಂಪು ಕಣ್ಣುಗಳನ್ನು. ಅವನಿಗೆ ಹಠಾತ್ ತನ್ನ ವೈಭವಯುತ ಜೀವನದ ಬಗ್ಗೆ ನಾಚಿಕೆ ಆಗತೊಡಗಿತು. ಇದನ್ನು ಎಸೆದು ಬಿಡು, ವಿರಾಜ್ ಹೇಳಿದನು. ಸುಧಾಳ ಉಸಿರು ನಿಂತಂತಾಯಿತು. ಎಸೆದು ಬಿಡಬೇಕಾ? ಆದರೆ ಸಾರ್, ನನ್ನ ಬಳಿ ಬೇರೆ ಬಟ್ಟೆ. ನಾನು ಹೇಳಿದ್ದೇನೆ, ಇದನ್ನು ಕಸದ ಬುಟ್ಟಿಗೆ ಹಾಕು. ವಿರಾಜ್ ತನ್ನ ಮಾತನ್ನು ಪುನರಾವರ್ತಿಸಿದನು. ಆದರೆ ಈ ಬಾರಿ ಅವನ ಧ್ವನಿಯಲ್ಲಿ ಕೋಪ ಇರಲಿಲ್ಲ, ಒಂದು ವಿಚಿತ್ರ ಭಾರವಿತ್ತು. ಅವನು ತಿರುಗಿ ತನ್ನ ಕೊಠಡಿಯ ಕಡೆ ನಡೆಯತೊಡಗಿದನು. ಸುಧಾಗೆ ಅರ್ಥವಾಗಲಿಲ್ಲ, ಸಾರ್ ಕೋಪಗೊಂಡಿದ್ದಾರೋ ಅಥವಾ ಇನ್ನೇನೋ. ಅವಳು ಇಡೀ ರಾತ್ರಿ ಭಯದಲ್ಲೇ ಕಳೆಯಿತು. ಬೆಳಿಗ್ಗೆ ತನ್ನನ್ನು ಕೆಲಸದಿಂದ ಹೊರಹಾಕಿ ಬಿಡಬಹುದೆಂದು. ಮರುದಿನ ಬೆಳಿಗ್ಗೆ ಸುಧಾ ಎದ್ದು ಮುಖ್ಯ ಬಾಗಿಲಿನ ಹತ್ತಿರ ಒರೆಹಾಕಲು ಹೋದಾಗ ಅಲ್ಲಿ ಇಟ್ಟಿದ್ದ ಒಂದು ದೊಡ್ಡ ಪ್ಯಾಕೆಟ್ ಅವಳ ಕಣ್ಣಿಗೆ ಬಿತ್ತು. ಅವಳು ಪ್ಯಾಕೆಟ್ ತೆರೆಯುತ್ತಿದ್ದಂತೆಯೇ ಅವಳ ಕಣ್ಣುಗಳು ವಿಸ್ಮಯದಿಂದ ದೊಡ್ಡದಾದವು. ಅದರಲ್ಲಿ ಮಕ್ಕಳಿಗಾಗಿ ಹೊಸ ಬಟ್ಟೆಗಳು, ಡೈಪರ್ನ 2 ದೊಡ್ಡ ಪ್ಯಾಕೆಟ್ಗಳು ಮತ್ತು ಕೆಲವು ಆಟಿಕೆಗಳು ಇದ್ದವು. ಮತ್ತು ಎಲ್ಲಕ್ಕಿಂತ ಮೇಲಾಗಿ ಒಂದು ಚೀಟಿ ಇತ್ತು. ಅದರಲ್ಲಿ ವಿರಾಜ್ನ ಅಸ್ಪಷ್ಟ ಕೈಬರಹದಲ್ಲಿ ಹೀಗೆ ಬರೆಯಲಾಗಿತ್ತು: ನನ್ನ ಮನೆಯ ಮಕ್ಕಳು ಹರಿದ ಬಟ್ಟೆಗಳಲ್ಲಿ ಮಲಗುವುದಿಲ್ಲ. ಇದು ದಾನವಲ್ಲ. ನಿನ್ನ ಸಂಬಳದಿಂದ ಕಡಿತವಾಗುತ್ತದೆ. ಕೆಲಸಕ್ಕೆ ಹೋಗು. ಸುಧಾ ಆ ನೋಟನ್ನು ತನ್ನ ಎದೆಗೆ ಅಪ್ಪಿಕೊಂಡಳು. ಸಾಹೇಬರು ಎಂದಿಗೂ ಹಣವನ್ನು ಕಡಿತ ಮಾಡುವುದಿಲ್ಲ ಎಂದು ಅವಳು ತಿಳಿದಿದ್ದಳು. ಅವಳು ಅಲ್ಲೇ ಕುಳಿತು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಆದರೆ ಈ ಕಣ್ಣೀರು ದುಃಖದದ್ದಲ್ಲ, ನಿವಾರಣೆಯದ್ದಾಗಿತ್ತು. ಕಲ್ಲಿನ ಹೃದಯ ಕರಗಲು ಆರಂಭಿಸಿತ್ತು. ಆದರೆ ಕತೆಯಲ್ಲಿ ಇನ್ನೂ ಒಂದು ತಿರುವು ಬರುವುದು ಬಾಕಿಯಿತ್ತು. ಆ ಸಂಜೆ ಹವಾಮಾನ ಏಕಾಏಕಿ ಕೆಟ್ಟಿತು. ಬಲವಾದ ಗಾಳಿ ಬೀಸತೊಡಗಿತು ಮತ್ತು ಮಿಂಚು ಗುಡುಗತೊಡಗಿತು. ವಿರಾಜ್ ತನ್ನ ಅಧ್ಯಯನ ಕೊಠಡಿಯಲ್ಲಿ ಕುಳಿತಿದ್ದಾಗ ಹಠಾತ್ತನೆ ತನ್ನ ಎದೆಯಲ್ಲಿ ತೀವ್ರವಾದ ನೋವನ್ನು ಅನುಭವಿಸಿದ. ಈ ನೋವು ಅವನಿಗೆ ಪರಿಚಿತವಾಗಿತ್ತು. ಪ್ಯಾನಿಕ್ ಅಟ್ಯಾಕ್. ನೈನ ಸಾವಿನ ನಂತರ ಆಗಾಗ ಅವನಿಗೆ ಇಂತಹ ದಾಳಿಗಳು ಬರುತ್ತಿದ್ದವು. ಆಗ ಅವನಿಗೆ ಉಸಿರುಗಟ್ಟುತ್ತಿರುವಂತೆ ಅನಿಸುತ್ತಿತ್ತು. ವಿರಾಜ್ ಎದ್ದು ನಿಲ್ಲಲು ಪ್ರಯತ್ನಿಸಿದ, ಆದರೆ ಅವನ ಸಮತೋಲನ ತಪ್ಪಿತು. ಅವನು ದಡಾಮನೆ ನೆಲಕ್ಕೆ ಬಿದ್ದ. ಅವನ ಕೈ ಮೇಜಿನ ಮೇಲಿದ್ದ ನೀರಿನ ಜಗ್ಗೆ ತಗುಲಿತು ಮತ್ತು ಜೋರಾಗಿ ಕೆಳಗೆ ಬಿದ್ದು ಒಡೆದು ಹೋಯಿತು. ವಿರಾಜ್ ಬಾಯಿಂದ ಒಂದು ಒತ್ತಿಹಿಡಿದ ಕಿರುಚಾಟ ಹೊರಬಂತು. ಕತ್ತಲೆ ಅವನ ಕಣ್ಣೆದುರು ಆವರಿಸತೊಡಗಿತು. ಅವನ ಇನ್ಹೇಲರ್ ಡ್ರಾಯರ್ನಲ್ಲಿ ಇತ್ತು, ಆದರೆ ಅವನ ಕೈಗಳು ಅಲ್ಲಿಯವರೆಗೆ ತಲುಪುತ್ತಿರಲಿಲ್ಲ. ಅಷ್ಟರಲ್ಲಿ ಬಾಗಿಲು ತೆರೆದಿತು. ಸಾಹೇಬ, ಸುಧಾಳ ಧ್ವನಿ ಕೇಳಿಸಿತು. ಜಗ್ ಒಡೆಯುವ ಶಬ್ದ ಕೇಳಿ ಅವಳು ಓಡುತ್ತಾ ಮೇಲಕ್ಕೆ ಬಂದಿದ್ದಳು. ಅವಳಿಗೆ ಮೇಲಕ್ಕೆ ಬರಲು ನಿಷೇಧವಿದ್ದರು. ವಿರಾಜ್ ನೆಲದ ಮೇಲೆ ತೊಳಲಾಡುತ್ತಾ ತನ್ನ ಎದೆಯನ್ನು ಹಿಡಿದಿರುವುದನ್ನು ನೋಡುತ್ತಿದ್ದಂತೆಯೇ ಅವಳು ಕಿರುಚಿ ಬಿಟ್ಟಳು. ಸಾಹೇಬ, ಅವಳು ಓಡುತ್ತಾ ಅವನ ಬಳಿಗೆ ಬಂದಳು. ಏನಾಯಿತು? ನೀವು ಚೆನ್ನಾಗಿದ್ದೀರಾ? ವಿರಾಜ್ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ನಡುಗುವ ಕೈಯಿಂದ ಡ್ರಾಯರ್ ಕಡೆಗೆ ಸೂಚಿಸಿದ. ಸುಧಾ ಚಾಣಾಕ್ಷಳಾಗಿದ್ದಳು. ಅವಳು ತಕ್ಷಣ ಡ್ರಾಯರ್ ತೆರೆದಳು. ಇನ್ಹೇಲರ್ ತೆಗೆದು ವಿರಾಜ್ ಬಾಯಿಗೆ ಇಟ್ಟು ಪಂಪ್ ಒತ್ತಿದಳು. ಉಸಿರೆಳೆಯಿರಿ ಸಾಹೇಬ. ಆಳವಾದ ಉಸಿರು. ಸುಧಾ ಅವನ ತಲೆಯನ್ನು ತನ್ನ ಮಡಿಲಿನಲ್ಲಿ ಇಟ್ಟಳು. ಅವಳು ಆಯುವನ್ನು ಮಲಗಿಸುವಾಗ ಹೇಗೆ ಮಾಡುತ್ತಿದ್ದಳೋ ಅದೇ ರೀತಿ. ಏನೂ ಆಗುವುದಿಲ್ಲ, ನಾನು ಇದ್ದೇನೆ ಅಲ್ವಾ? ಶಾಂತವಾಗಿರಿ. ವಿರಾಜ್ನ ಮಸುಕಾಗುತ್ತಿದ್ದ ಕಣ್ಣುಗಳು ಸುಧಾಳ ಮುಖವನ್ನು ನೋಡಿದವು. ಆ ಕ್ಷಣದಲ್ಲಿ ಅವನಿಗೆ ಅವಳಲ್ಲಿ ಯಾವ ಕೆಲಸದಾಳಿಯೂ ಕಾಣಲಿಲ್ಲ. ಬದಲಿಗೆ ಒಬ್ಬ ದೇವದೂತ ಕಾಣಿಸಿಕೊಂಡಳು. ಸುಧಾಳ ಈ ಮಮತೆ ವಿರಾಜ್ನ ಹಳೆಯ ಗಾಯಗಳನ್ನು ಗುಣಪಡಿಸಬಹುದೇ ಅಥವಾ ಸಮಾಜದ
ಮಾತುಗಳು ಅವರ ಈ ಅರಿವಿಲ್ಲದೆ ಬೆಳೆದ ಸಂಬಂಧದಲ್ಲಿ ವಿಷ ಬೆರೆಸಬಹುದೇ? ಸಾಹೇಬ, ನೀವು ಚೆನ್ನಾಗಿದ್ದೀರಾ? ಸುಧಾಳ ಧ್ವನಿಯಲ್ಲಿ ಆತಂಕವಿತ್ತು. ಅವಳ ಕೈ ಇನ್ನೂ ವಿರಾಜ್ನ ನೆತ್ತಿಯ ಮೇಲೆಯೇ ಇತ್ತು. ವಿರಾಜ್ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದನು. ಅವನ ಉಸಿರು ಈಗ ಸಾಮಾನ್ಯವಾಗುತ್ತಿತ್ತು, ಆದರೆ ಹೃದಯದ ಬಡಿತ ಇನ್ನೂ ವೇಗವಾಗಿತ್ತು. ಅವನು ನೋಡಿದಾಗ ತನ್ನ ತಲೆ ಸುಧಾಳ ಮಡಿಲಿನಲ್ಲಿ ಇತ್ತು. ಅದೇ ಹೆಂಗಸು ಅವಳನ್ನು ತನ್ನ ಮನೆಗೆ ಬರದಂತೆ ಅವನು ತಡೆದಿದ್ದ. ಇಂದು ಅದೇ ಅವನನ್ನು ಸಾವಿನ ಬಾಯಿಂದ ಎಳೆದು ಹೊರತಂದಿದ್ದಳು. ವಿರಾಜ್ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಎದ್ದು ಕುಳಿತ. ಒಂದು ವಿಚಿತ್ರ ಮೌನ ಇಬ್ಬರ ನಡುವೆ ಆವರಿಸಿತು. ನನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿತ್ತು. ವಿರಾಯ್ ಮೊದಲ ಬಾರಿಗೆ ತನ್ನ ದುರ್ಬಲತೆಯನ್ನು ಯಾರೊಬ್ಬರ ಮುಂದೆ ಒಪ್ಪಿಕೊಂಡ. ನೈನಾ ಹೋಗಿದ ನಂತರ ಆಗಾಗ ಆಗುತ್ತದೆ. ಸುಧಾ ತನ್ನ ಸೀರೆಯ ಪಲ್ಲಿನಿಂದ ತನ್ನ ಒದ್ದೆಯಾದ ಕಣ್ಣುಗಳನ್ನು ಒರೆಸಿಕೊಂಡಳು. ನಾನು ಅರ್ಥಮಾಡಿಕೊಳ್ಳಬಲ್ಲೆ ಸಾಹೇಬ. ನಮಗೆ ಪ್ರಿಯವಾದ ಯಾರಾದರೂ ದೂರವಾದಾಗ ದೇಹ ಬದುಕಿರುತ್ತದೆ, ಆದರೆ ಉಸಿರಾಟ ಭಾರವಾಗುತ್ತದೆ. ವಿರಾಜ್ ಸುಧಾಳ ಕಡೆ ನೋಡಿದ. ಈ ಹೆಂಗಸು ತನ್ನ ಗಂಡನನ್ನು ಕಳೆದುಕೊಂಡಿದ್ದಾಳೆ, ತನ್ನ ಮನೆ ಕಳೆದುಕೊಂಡಿದ್ದಾಳೆ. ಆದರೂ ಇಷ್ಟೊಂದು ಧೈರ್ಯವಿದೆ ಇತರರ ನೋವನ್ನು ಅರ್ಥಮಾಡಿಕೊಳ್ಳಲು. ಧನ್ಯವಾದ, ವಿರಾಜ್ ತುಂಬಾ ನಿಧಾನ ಸ್ವರದಲ್ಲಿ ಹೇಳಿದ. ಇಂದು ನೀನು ನಿಯಮ ಮುರಿದು ಮೇಲಕ್ಕೆ ಬರದೇ ಇದ್ದಿದ್ದರೆ ಬಹುಶಃ ನಿಯಮಗಳು ಮನುಷ್ಯರಿಗಾಗಿ ಇರುತ್ತವೆ ಸಾಹೇಬ, ಪ್ರಾಣ ಉಳಿಸುವುದಕ್ಕಾಗಿ ಅಲ್ಲ. ಸುಧಾ ತಲೆ ತಗ್ಗಿಸಿ ಹೇಳಿದಳು. ಅವಳು ಹತ್ತಿರದಲ್ಲಿದ್ದ ಜಗ್ನ ತುಂಡುಗಳನ್ನು ಸಂಗ್ರಹಿಸಲು ಆರಂಭಿಸಿದಳು. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಕೆಳಗೆ ಹೋಗುತ್ತೇನೆ. ಆ ರಾತ್ರಿ ವಿರಾಜ್ಗೆ ನಿದ್ರೆ ಬರಲಿಲ್ಲ, ಆದರೆ ಅಶಾಂತಿಯ ಕಾರಣದಿಂದಲ್ಲ, ಒಂದು ಹೊಸ ಭಾವನೆಯ ಕಾರಣದಿಂದ. ಈ ಮನೆಯಲ್ಲಿ ತಾನು ಒಬ್ಬಂಟಿಯಲ್ಲ ಎಂದು ಅವನಿಗೆ ಅನಿಸಿತು. ಯಾರೋ ಒಬ್ಬರು ಇದ್ದಾರೆ, ಯಾವುದೇ ಸ್ವಾರ್ಥವಿಲ್ಲದೆ ಅವನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ. ಮರುದಿನ ಬೆಳಿಗ್ಗೆ ಸುಕೂನ್ವಿಲ್ಲಾದ ವಾತಾವರಣ ಬದಲಾಗಿತ್ತು. ವಿರಾಜ್ ನಿದ್ರೆಯಿಂದ ಎದ್ದಾಗ ಕೆಳಗಿನಿಂದ ಒಂದು ಸುಗಂಧ ಬರುತ್ತಿತ್ತು. ಅದು ಯಾವುದೋ ದುಬಾರಿ ಸುಗಂಧದ್ರವ್ಯದದ್ದಲ್ಲ, ಏಲಕ್ಕಿ ಹಾಕಿದ ಚಹಾ ಮತ್ತು ಬಿಸಿ ಬಿಸಿ ಪೋಹಾದ ಸುವಾಸನೆಯಾಗಿತ್ತು. ಅವನು ಮೆಟ್ಟಿಲುಗಳಿಂದ ಕೆಳಗೆ ಇಳಿದ. ಡೈನಿಂಗ್ ಟೇಬಲ್ ಮೇಲೆ ಉಪಹಾರ ಸಿದ್ಧವಾಗಿರುವುದನ್ನು ಅವನು ನೋಡಿದ. ಸುಧಾ ಅಲ್ಲಿರಲಿಲ್ಲ. ಬಹುಶಃ ಅವಳು ಅಡುಗೆಮನೆಯಲ್ಲಿ ಇರಬಹುದು. ಆದರೆ ಮೇಜಿನ ಹತ್ತಿರ ಪುಟ್ಟ ಗುನುಗುನ್ ನಿಂತಿದ್ದಳು. ವಿರಾಜ್ನನ್ನು ನೋಡುತ್ತಿದ್ದಂತೆಯೇ ಗುನುಗುನ್ ಹೆದರಿಬಿಟ್ಟಳು ಮತ್ತು ಮೇಜಿನ ಕೆಳಗೆ ಅಡಗಿಕೊಳ್ಳಲು ಪ್ರಯತ್ನಿಸಿದಳು. ವಿರಾಜ್ ನಿಂತ. ಅವನು ಮೊಣಕಾಲೂರಿ ಮೇಜಿನ ಕೆಳಗೆ ನೋಡಿದ. ನಿನಗೆ ನನ್ನ ಭಯವೇ? ವಿರಾಜ್ ಮೃದುವಾಗಿ ಕೇಳಿದ. ಗುನುಗುನ್ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡಿದಳು ಮತ್ತು ನಿಧಾನವಾಗಿ ತಲೆ ಆಡಿಸಿದಳು. ಅಮ್ಮ ಹೇಳುತ್ತಾರೆ, ನೀವು ಸಿಂಹ, ನನ್ನನ್ನು ತಿನ್ನಿಬಿಡುತ್ತೀರಿ. ವಿರಾಜ್ಗೆ ನಗು ಬಂತು. 3 ವರ್ಷಗಳಲ್ಲಿ ಮೊದಲ ಬಾರಿಗೆ ಅವನು ಮನಬಿಚ್ಚಿ ನಕ್ಕಿದ್ದ. ಸಿಂಹ ಅಲ್ಲ, ನಾನು ಸಿಂಹ ಅಲ್ಲ. ಅವನು ಮೇಜಿನ ಮೇಲಿದ್ದ ಪೋಹಾದ ತಟ್ಟೆಯನ್ನು ಎತ್ತಿ ಗುನುಗುನ್ ಕಡೆ ಚಾಚಿದ. ತಗೋ, ಸಿಂಹಕ್ಕೆ ಹಸಿವಾಗಿದೆ, ಆದರೆ ಅದು ಪೋಹ ತಿನ್ನುತ್ತದೆ. ನೀನು ತಿನ್ನುತ್ತೀಯಾ? ಗುನುಗುನ್ ನಿಧಾನವಾಗಿ ಹೊರಬಂದಳು ಮತ್ತು ಒಂದು ಚಮಚ ಪೋಹ ತಿಂದಳು. ಅವಳ ಮುಖದಲ್ಲಿ ನಗು ಮೂಡಿತು. ಆ ಪುಟ್ಟ ನಗು ವಿರಾಜ್ನ ಹೃದಯಕ್ಕೆ ಇಳಿದು ಹೋಯಿತು. ಅಷ್ಟರಲ್ಲಿ ಸುಧಾ ಅಲ್ಲಿಗೆ ಬಂದಳು. ಗುನುಗುನ್ ಸಾಹೇಬರ ಜೊತೆ ತಿನ್ನುತ್ತಿರುವುದನ್ನು ನೋಡಿ ಅವಳ ಕೈಕಾಲುಗಳು ನಡುಗತೊಡಗಿದವು. ಗುನುಗುನು, ನಾನು ಹೇಳಿದ್ದೆನಲ್ಲ, ಸಾಹೇಬರನ್ನು ಕಿರಿಕಿರಿ ಮಾಡಬೇಡ ಎಂದು. ಸುಧಾ ಓಡಿಬಂದು ಮಗುವನ್ನು ಮಡಿಲಿಗೆತ್ತಿಕೊಂಡಳು. ಕ್ಷಮಿಸಿ ಸಾಹೇಬ, ಇದು ಮಗು. ವಿರಾಜ್ ಅವಳನ್ನು ತಡೆದನು. ಅವನ ಧ್ವನಿ ಶಾಂತವಾಗಿತ್ತು. ಇದನ್ನು ಆಟವಾಡಲು ಬಿಡು. ಈಗ ಇಂದಿನಿಂದ ನೀವು ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲೇ ಊಟ ಮಾಡಬೇಕು, ಸ್ಟಾಫ್ ಕ್ವಾರ್ಟರ್ನಲ್ಲಿ ಅಲ್ಲ. ಸುಧಾ ಆಶ್ಚರ್ಯಗೊಂಡಳು. ಆದರೆ ಸಾಹೇಬ, ನಿಯಮ. ಆ ನಿಯಮಗಳನ್ನು ನಾನು ಮಾಡಿದ್ದೆ. ಈಗ ಅವನ್ನೇ ನಾನು ಬದಲಿಸುತ್ತಿದ್ದೇನೆ. ವಿರಾಜ್ ಚಹಾ ಸಿಪ್ ಮಾಡುತ್ತಾ ಹೇಳಿದನು. ಹಾಗೆ ನೋಡಿದರೆ ಚಹಾ ತುಂಬಾ ಚೆನ್ನಾಗಿದೆ, ನೈನಾಳ ಚಹಾವಿನಂತೆಯೇ. ಸುಧಾಳ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿತು. ಆ ದಿನದ ನಂತರ ಗೋಡೆಗಳಲ್ಲಿದ್ದ ಆ ಅದೃಶ್ಯ ಬಿರುಕು ತುಂಬಿಕೊಳ್ಳಲು ಆರಂಭಿಸಿತು. ಈಗ ವಿರಾಜ್ ತನ್ನ ಕೆಲಸದಿಂದ ಸಮಯ ತೆಗೆದುಕೊಂಡು ಕೆಲವೊಮ್ಮೆ ವರಾಂಡಾದಲ್ಲಿ ಕುಳಿತು ಮಕ್ಕಳ ಆಟವನ್ನು ನೋಡುತ್ತಿದ್ದನು. ಆಯು ತುಂಬಾ ಬುದ್ಧಿವಂತನಾಗಿದ್ದ ಅವನು ಆಗಾಗ ವಿರಾಜ್ ಬಳಿಗೆ ಬಂದು ಕುಳಿತುಕೊಳ್ಳುತ್ತಿದ್ದ. ಒಂದು ಸಂಜೆ ಆಯು ಒಂದು ಹಳೆಯ ಡ್ರಾಯಿಂಗ್ ಪುಸ್ತಕವನ್ನು ತೆಗೆದುಕೊಂಡು ವಿರಾಜ್ ಬಳಿ ಬಂದನು. ಅಂಕಲ್, ಇದನ್ನು ನೋಡಿ. ಅವನು ಒಂದು ತಿರಚಾದ ಚಿತ್ರವನ್ನು ತೋರಿಸಿದನು. ಅದರಲ್ಲೊಂದು ದೊಡ್ಡ ಮನೆ ಇತ್ತು, ಒಂದು ಮರ ಇತ್ತು, 4 ಜನರು ಇದ್ದರು. ಇದು ಯಾರು? ವಿರಾಜ್ ಕೇಳಿದನು. ಇದು ಅಮ್ಮ, ಇದು ಗುನುಗುನು, ಇದು ನಾನು. ಆಯು ತನ್ನ ಚಿಕ್ಕ ಬೆರಳನ್ನು ಇಟ್ಟನು. ಮತ್ತು ಇದು ನೀವು. ವಿರಾಜ್ನ ಗಂಟಲು ಕಟ್ಟಿಕೊಂಡಿತು. ಆ ಅನಾಥ ಮಗು ತನ್ನ ಚಿಕ್ಕ ಜಗತ್ತಿನಲ್ಲಿ ಅವನನ್ನೂ ಸೇರಿಸಿಕೊಂಡಿತ್ತು. ಯಾರನ್ನು ನೋಡಿ ಇಡೀ ಹಳ್ಳಿ ಹೆದರುತ್ತಿತ್ತೋ
ಆ ವ್ಯಕ್ತಿಯನ್ನು ಈ ಮಕ್ಕಳು ತಮ್ಮ ಕುಟುಂಬವನ್ನಾಗಿ ಮಾಡಿಕೊಂಡಿದ್ದರು. ನೈನಾ ಹೋಗಿದ ನಂತರ ಹಿಮವಾಗಿದ್ದ ತನ್ನ ಹೃದಯ ಈಗ ಕರಗುತ್ತಿದೆ ಎಂದು ವಿರಾಜ್ಗೆ ಅನಿಸಿತು. ಅವನಿಗೆ ಬದುಕಲು ಒಂದು ಹೊಸ ಕಾರಣ ಸಿಕ್ಕಿತ್ತು. ಆದರೆ ಪ್ರತಿಯೊಂದು ಒಳ್ಳೆಯ ಕಥೆಯಲ್ಲೂ ಒಂದು ಗ್ರಹಣ ಇರುವಂತೆಯೇ ಇಲ್ಲಿ ಕೂಡ ಅದೇ ಆಯಿತು. ಅದೇ ಸಂಜೆ ಹಳ್ಳಿಯ ಚಹಾ ಅಂಗಡಿಯಲ್ಲಿ ಭೈರವ್ ಸಿಂಗ್ ಕೆಲವು ಜನರ ಮಧ್ಯೆ ಕುಳಿತಿದ್ದನು. ಅವನ ಕೈಯಲ್ಲಿ ಹುಕ್ಕಾ ಇತ್ತು, ನಾಲಿಗೆಯ ಮೇಲೆ ವಿಷ. ನಾನು ಮೊದಲೇ ಹೇಳಿದ್ದೆ, ಭೈರವ್ ಹೊಗೆ ಬಿಡುತ್ತಾ ಹೇಳಿದನು. ಇವನು ನಗರದ ಬಾಬು, ಒಬ್ಬನೇ ಮನುಷ್ಯ, ಒಬ್ಬ ಯುವತಿ ಮತ್ತು ಮುಚ್ಚಿದ ಮನೆ. ಒಳಗೆ ಏನು ನಡೆಯುತ್ತಿದೆ ಎಂಬುದು ನಿಮಗೆ ಅರ್ಥವಾಗುತ್ತಿಲ್ಲ. ಹಳ್ಳಿಯವರು ಗುಸುಗುಸು ಮಾಡಲು ಆರಂಭಿಸಿದರು. ಹೌದು ಸರ್ಪಂಚ್ ಜೀ, ಮಾತು ಸರಿ. ಆ ಹೆಂಗಸು ರಾತ್ರಿ ಹಗಲು ಅಲ್ಲೇ ಇರುತ್ತಾಳೆ. ಈಗ ಅವರು ಒಟ್ಟಿಗೆ ಊಟವೂ ಮಾಡುತ್ತಾರೆ ಅಂತ ಕೇಳಿದ್ದೇವೆ. ಭೈರವ್ ಕುತಂತ್ರದ ನಗೆಯೊಂದಿಗೆ ಹೇಳಿದನು. ಇದು ನಮ್ಮ ಹಳ್ಳಿಯ ಮರ್ಯಾದೆಗೆ ವಿರುದ್ಧ. ಒಬ್ಬ ವಿಧವೆ ಮತ್ತು ಒಬ್ಬ ಪರಪುರುಷ. ಛೀ, ನಾವು ಏನು ಮಾಡದಿದ್ದರೆ ನಾಳೆ ನಮ್ಮ ಹೆಣ್ಣುಮಕ್ಕಳು ಇದೇ ಕಲಿಯುತ್ತಾರೆ. ಈ ಪಾಪವನ್ನು ತಡೆಯಬೇಕು. ಮುಂದಿನ ದಿನ ಸುಧಾ ಮಾರುಕಟ್ಟೆಯಿಂದ ತರಕಾರಿ ತೆಗೆದುಕೊಂಡು ಹಿಂದಿರುಗುತ್ತಿದ್ದಾಗ ಹಳ್ಳಿಯ ಕೆಲವು ಹೆಂಗಸರು ಅವಳನ್ನು ಸುತ್ತುವರಿದರು. ದೊಡ್ಡ ಮಾಲಕಿಯಂತೆ ತಿರುಗುತ್ತಾಳೆ. ಒಬ್ಬಳು ಟೀಕಿಸಿದಳು, ನಿನಗೆ ನಾಚಿಕೆಯಿಲ್ಲವೇ? ಗಂಡ ಸತ್ತು 1 ವರ್ಷವೂ ಆಗಿಲ್ಲ, ಈಗ ಪರಪುರುಷನ ಮನೆಯಲ್ಲಿ ರಾಣಿಯಂತೆ ಬದುಕುತ್ತಿದ್ದೀಯಾ? ಚರಿತ್ರೆಯೇ ಇಲ್ಲದವಳು. ಇನ್ನೊಬ್ಬಳು ಮುಖವಿಕಾರ ಮಾಡಿಕೊಂಡಳು. ಸುಧಾಳ ಮುಖ ಅವಮಾನದಿಂದ ಕೆಂಪಾಯಿತು. ಅವಳು ತಲೆ ತಗ್ಗಿಸಿ ವೇಗವಾಗಿ ವಿಲ್ಲಾ ಕಡೆಗೆ ಯೊಡಿದಳು. ಅವಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿತ್ತು. ತನ್ನ ಮತ್ತು ಮಕ್ಕಳ ಜೀವ ಉಳಿಸಿಕೊಳ್ಳಲು ಇಂತಹ ಬೆಲೆ ತೀರಿಸಬೇಕಾಗುತ್ತದೆ ಎಂದು ಅವಳು ಎಂದಿಗೂ ಯೋಚಿಸಿರಲಿಲ್ಲ. ಅವಳು ಓಡುತ್ತಾ ವಿಲ್ಲಾದ ಗೇಟ್ ಒಳಗೆ ಬಂದು ನೇರವಾಗಿ ತನ್ನ ಕ್ವಾರ್ಟರ್ಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಸಂಜೆ ವಿರಾಜ್ ಮನೆಗೆ ಬಂದಾಗ ಮನೆಯಲ್ಲಿ ಮೌನ ಆವರಿಸಿತ್ತು. ಮಕ್ಕಳ ಆಟದ ಶಬ್ದವಿಲ್ಲ, ಅಡಿಗೆಯಿಂದ ಬರುತ್ತಿದ್ದ ಸುವಾಸನೆಯೂ ಇಲ್ಲ. ಸುಧಾ, ಅವನು ಕರೆದನು. ಯಾವುದೇ ಉತ್ತರ ಬರಲಿಲ್ಲ. ವಿರಾಜ್ ಸ್ಟಾಫ್ ಕ್ವಾರ್ಟರ್ ಕಡೆಗೆ ಹೋದನು. ಬಾಗಿಲು ಒಳಗಿನಿಂದ ಮುಚ್ಚಲಾಗಿತ್ತು ಮತ್ತು ಒಳಗಿನಿಂದ ಅಳುವ ಶಬ್ದ ಕೇಳಿಸುತ್ತಿತ್ತು. ಸುಧಾ, ಬಾಗಿಲು ತೆರೆ. ಏನಾಯಿತು? ಬಹಳ ಹೊತ್ತಿನ ನಂತರ ಬಾಗಿಲು ತೆರೆದಿತು. ಸುಧಾಳ ಕಣ್ಣುಗಳು ಊದಿಕೊಂಡಿದ್ದವು. ಅವಳು ತನ್ನ ಸಾಮಾನುಗಳನ್ನು ಕಟ್ಟಿಕೊಂಡಿದ್ದಳು. ಇದು ಏನು? ವಿರಾಜ್ ಕಟ್ಟಿದ ಬಟ್ಟೆಗಳ ಕಡೆ ತೋರಿಸಿದನು. ನಾನು ಹೋಗಬೇಕು ಸಾಹೇಬ, ಸುಧಾ ಮುರಿದ ಧ್ವನಿಯಲ್ಲಿ ಹೇಳಿದಳು. ನಿಮ್ಮ ಕೆಟ್ಟ ಹೆಸರಿಗೆ ನಾನು ಕಾರಣವಾಗಲು ಸಾಧ್ಯವಿಲ್ಲ. ಹಳ್ಳಿಯವರು, ಅವರು ತುಂಬಾ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದಾರೆ. ನಾನು ಒಬ್ಬ ತಾಯಿ ಸಾಹೇಬ. ನನ್ನ ಮಕ್ಕಳಿಗೆ ಇವೆಲ್ಲವನ್ನು ಕೇಳಲು ಬಿಡಲು ಸಾಧ್ಯವಿಲ್ಲ. ವಿರಾಜ್ಗೆ ತಕ್ಷಣ ಅರ್ಥವಾಯಿತು. ಇದು ಯಾರ ಕೆಲಸ ಎಂಬುದನ್ನು ತಿಳಿಯಲು ಅವನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಭೈರವ್ ಸಿಂಗ್, ನೀನು ಎಲ್ಲಿಗೂ ಹೋಗುವುದಿಲ್ಲ, ವಿರಾಜ್ ದೃಢವಾಗಿ ಹೇಳಿದನು. ಇಲ್ಲ ಸಾಹೇಬ, ಇನ್ನು ಬೇಡ. ಮೊದಲ ಬಾರಿಗೆ ಸುಧಾ ಹಠ ಹಿಡಿದಳು. ನಾನು ಬಡವಳಾಗಿರಬಹುದು, ಆದರೆ ನಾಚಿಕೆಯಿಲ್ಲದವಳಲ್ಲ. ನಾನು ಹಸಿವಿನಿಂದ ಇದ್ದರೂ ನನ್ನ ಗೌರವದ ಮೇಲೆ ಕೆಸರು ಎರಚಲು ಬಿಡುವುದಿಲ್ಲ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಸುಧಾ ಮಕ್ಕಳ ಕೈ ಹಿಡಿದು ಗೇಟ್ ಕಡೆ ನಡೆಯಲು ಆರಂಭಿಸಿದಳು. ವಿರಾಜ್ ಅವಳು ಹೋಗುವುದನ್ನು ನೋಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಚಂಡಮಾರುತ ಎದ್ದಿತ್ತು. ಇಂದು ಸುಧಾ ಹೋಗಿಬಿಟ್ಟರೆ ಈ ಮನೆ ಮತ್ತೆ ಬಿಕೋವಾಗಿ ಬಿಡುತ್ತದೆ. ಅವನು ಮತ್ತೆ ಒಂಟಿಯಾಗಿ ಬಿಡುತ್ತಾನೆ. ಮತ್ತು ಮುಖ್ಯವಾಗಿ ಒಬ್ಬ ಅಸಹಾಯಕ ಹೆಂಗಸು ಸಮಾಜದ ಭಯದಿಂದ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ನಿಲ್ಲು, ವಿರಾಜ್ ಜೋರಾಗಿ ಕರೆದನು. ಸುಧಾ ಗೇಟ್ ಬಳಿ ನಿಂತಳು, ಆದರೆ ಅವಳು ಹಿಂದೆ ತಿರುಗಿ ನೋಡಲಿಲ್ಲ. ವಿರಾಜ್ ಅವಳ ಬಳಿಗೆ ಹೋದನು. ಅವನು ಒಂದು ಅಂತಹ ನಿರ್ಧಾರ ತೆಗೆದುಕೊಂಡಿದ್ದನು. ಅದು ಭೈರವ್ ಸಿಂಗ್ನ ಬಾಯಿ ಮುಚ್ಚಿಸುವುದಷ್ಟೇ ಅಲ್ಲ, ಅವನ ಸ್ವಂತ ಜೀವನವನ್ನು ಬದಲಿಸುವುದಾಗಿತ್ತು. ನಿನಗೆ ಗೌರವ ಬೇಕಲ್ಲವೇ? ವಿರಾಜ್ ಅವಳ ಕಣ್ಣಿನಲ್ಲಿ ನೋಡುತ್ತಾ ಹೇಳಿದನು. ಈ ಸಮಾಜಕ್ಕೆ ಉತ್ತರ ಬೇಕಲ್ಲವೇ? ನೀನು ಇಲ್ಲಿ ಯಾವ ಹಕ್ಕಿನಿಂದ ವಾಸಿಸುತ್ತಿದ್ದೀಯೆಂದು? ಸುಧಾ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವನನ್ನು ನೋಡಿದಳು. ನಾಳೆ ಬೆಳಿಗ್ಗೆ ಸಿದ್ಧರಾಗಿರಿ, ವಿರಾಜ್ ಹೇಳಿದನು. ನಾನು ನಿನಗೆ ಆ ಹಕ್ಕನ್ನು ಕೊಡುತ್ತೇನೆ. ಅದರ ನಂತರ ಯಾರೂ ಕೂಡ ನಿನ್ನ ಪಾತ್ರದ ಮೇಲೆ ಬೆರಳು ಎತ್ತುವ ಧೈರ್ಯ ಮಾಡುವುದಿಲ್ಲ. ನಾಳೆ ನಾವು ಒಂದು ಹೊಸ ಆರಂಭ ಮಾಡುತ್ತೇವೆ. ಸುಧಾ ಆಶ್ಚರ್ಯಚಕಿತಳಾಗಿದ್ದಳು. ಸಾರ್ ಏನು ಮಾಡಲು ಹೊರಟಿದ್ದರು? ಅವರು ಅವಳಿಗೆ ಶಾಶ್ವತ ಉದ್ಯೋಗದ ದಾಖಲೆ ಕೊಡಲಿದ್ದರಾ ಅಥವಾ ಇನ್ನೇನಾದರೂ? ಅತ್ತ ಊರಲ್ಲಿ ಭೈರವ್ ಸಿಂಗ್ ತನ್ನ ಹೊಸ ಕುಯುಕ್ತಿಯನ್ನು ನಡೆಸುತ್ತಿದ್ದನು. ಅವನು ತೀರ್ಮಾನಿಸಿದ್ದನು ಎಂದರೆ ನಾಳೆ ಬೆಳಿಗ್ಗೆ ಇಡೀ ಊರನ್ನು ಕರೆದುಕೊಂಡು ವಿಲ್ಲಾ ಮೇಲೆ ದಾಳಿ ಮಾಡಿ ಸುಧಾಳನ್ನು ಎಳೆದು ಹೊರಗೆ ತರುತ್ತೇನೆ ಎಂದು. ಆದರೆ ಅವನಿಗೆ ಗೊತ್ತಿರಲಿಲ್ಲ ನಾಳೆಯ ಸೂರ್ಯ ಒಂದು ಅಂತಹ ದೃಶ್ಯವನ್ನು ತಂದು ಉದಯಿಸಲಿದ್ದಾನೆ ಎಂದು. ಅದನ್ನು ಯಾರೂ ಕಲ್ಪಿಸಿರಲಿಲ್ಲ. ಸೂರ್ಯದ ಮೊದಲ ಕಿರಣ ಇನ್ನೂ ಸರಿಯಾಗಿ ಮೂಡಿರಲಿಲ್ಲ. ಅಷ್ಟರಲ್ಲೇ ಸುಕೂನ್ ವಿಲ್ಲಾದ ಗೇಟ್ ಬಳಿ ಒಂದು ಗುಂಪು ಸೇರಿತ್ತು. ಭೈರವ್ ಸಿಂಗ್ ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದನು. ಅವನ ಜೊತೆ ಊರಿನ ಕೆಲವು ಹಿರಿಯರು ಮತ್ತು ಹಲವಾರು ತಮಾಷೆ ನೋಡಲು ಬಂದವರೂ ಇದ್ದರು. ಹೊರಗೆ ಬನ್ನಿ ವಿರಾಜ್ ಬಾಬು, ಭೈರವ್ ಸವಾಲು ಹಾಕಿದನು. ಇಂದು ತೀರ್ಮಾನವಾಗಿಯೇ ತೀರುತ್ತದೆ. ನಮ್ಮ ಊರಲ್ಲಿ ಈ ಕಸ ನಡೆಯುವುದಿಲ್ಲ. ಗುಂಪಿನ
ಗದ್ದಲವನ್ನು ಕೇಳಿ ಸುಧಾ ತನ್ನ ಕೋಣೆಯಲ್ಲಿ ನಡುಗಿಬಿಟ್ಟಳು. ಅವಳು ತನ್ನ ಇಬ್ಬರೂ ಮಕ್ಕಳಾದ ಆಯು ಮತ್ತು ಗುನುಗುನ್ರನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವಳ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಅವಳಿಗೆ ಅನಿಸಿತು, ಇಂದು ಅವಳು ಅವಮಾನಿತಳಾಗಿ ಈ ಊರನ್ನು ಬಿಡಲೇ ಬೇಕಾಗುತ್ತದೆ ಎಂದು. ಆಗ ಹೊರಗಿನಿಂದ ಹೆಜ್ಜೆಗಳ ಸದ್ದು ಕೇಳಿಸಿತು. ವಿರಾಜ್ ಸುಧಾಳ ಕೋಣೆಯ ಬಾಗಿಲನ್ನು ತಟ್ಟಿದನು. ಸುಧಾ. ವಿರಾಜನ ಧ್ವನಿ ಶಾಂತ ಮತ್ತು ಗಂಭೀರವಾಗಿತ್ತು. ಹೊರಗೆ ಬಾ ಮತ್ತು ಮಕ್ಕಳನ್ನು ಜೊತೆ ಕರೆದುಕೊಂಡು ಬಾ. ಸುಧಾ ನಡುಗುತ್ತಾ ಹೊರಗೆ ಬಂದಳು. ಅವಳು ನೋಡಿದಳು. ವಿರಾಜ್ ಬಿಳಿ ಕುರ್ತಾ ಪೈಜಾಮಾ ಧರಿಸಿದ್ದನು ಮತ್ತು ಅವನ ಕೈಯಲ್ಲಿ ಒಂದು ಚಿಕ್ಕ ಡಬ್ಬಿ ಇತ್ತು. ಬೇಪಡಬೇಡ. ವಿರಾಜ್ ಅವಳ ಕಣ್ಣುಗಳಲ್ಲಿ ನೋಡಿದನು. ನನ್ನ ಜೊತೆ ಬಾ ಅಷ್ಟೇ. ವಿರಾಜ್ ಮುಖ್ಯ. ಗೇಟ್ನ ತಾಳೆಯನ್ನು ತೆರೆದನು. ಕಬ್ಬಿಣದ ಭಾರವಾದ ಗೇಟ್ ತೆರೆಯುವ ಶಬ್ದದೊಂದಿಗೆ ಗುಂಪಿನ ಗದ್ದಲ ನಿಂತು ಹೋಯಿತು. ಮುಂದೆ ವಿರಾಜ್ ನಿಂತಿದ್ದನು. ಅವನ ಪಕ್ಕದಲ್ಲೇ ಸುಧಾ ನಿಂತಿದ್ದಳು. ಅವಳ ತಲೆ ತಗ್ಗಿತ್ತು ಮತ್ತು ಇಬ್ಬರು ಮಕ್ಕಳು ಅವಳ ಕೈ ಹಿಡಿದು ನಿಂತಿದ್ದರು. ಭೈರವ್ ಸಿಂಗ್ ಮುಂದೆ ಬಂದನು. ಅವನ ಮುಖದಲ್ಲಿ ಒಂದು ಕುತಂತ್ರದ ನಗು ಇತ್ತು. ಅಯ್ಯೋವಾ, ಇಬ್ಬರು ಬಂದಿದ್ದಾರೆ ನೋಡಿ. ಊರವರೇ, ನಾಚಿಕೆ ಅಂತದ್ದೇ ಇಲ್ಲ. ಹೇಗೆ ಒಟ್ಟಿಗೆ ನಿಂತಿದ್ದಾರೆ. ಭೈರವ್ ಗುಂಪನ್ನು ಪ್ರಚೋದಿಸಿದನು. ವಿರಾಜ್ ಬಾಬು, ನಾವು ಗೌರವಾನ್ವಿತ ಜನರು. ನೀವು ನಗರದಿಂದ ಬಂದಿದ್ದೀರಿ. ಅದರರ್ಥ ನೀವು ನಮ್ಮ ಊರಿನ ವಾತಾವರಣವನ್ನು ಹಾಳು ಮಾಡಬಹುದು ಎಂದಲ್ಲ. ಈ ಹೆಂಗಸನ್ನು ಈಗಲೇ ಈ ಕ್ಷಣ ಊರಿನಿಂದ ಹೊರಹಾಕಿ. ಇಲ್ಲವಾದರೆ ಏನು? ವಿರಾಜ್ ಭೈರವನ ಮಾತನ್ನು ಮಧ್ಯದಲ್ಲೇ ಕಡಿತಗೊಳಿಸಿದನು. ಅವನ ಧ್ವನಿಯಲ್ಲಿ ಅಷ್ಟೊಂದು ಶಕ್ತಿಯಿತ್ತು. ಭೈರವ್ ಮೌನನಾದನು. ವಿರಾಜ್ ಗುಂಪಿನ ಕಡೆ ಒಮ್ಮೆ ನೋಡಿದನು. ನೀವು ಎಲ್ಲರೂ ತಿಳಿಯಲು ಬಯಸುತ್ತೀರಿ, ಈ ಹೆಂಗಸು ನನ್ನ ಮನೆಯಲ್ಲಿ ಯಾವ ಹಕ್ಕಿನಿಂದ ವಾಸಿಸುತ್ತಿದ್ದಾಳೆ ಎಂದು. ನೀವು ಇದನ್ನು ಪಾತ್ರಹೀನಳು ಎಂದು ಕರೆಯುತ್ತಿದ್ದೀರಿ, ಏಕೆಂದರೆ ಇದಕ್ಕೆ ಯಾವ ಆಸರೆಯೂ ಇಲ್ಲ. ನೀವು ಇದನ್ನು ವಿಧವೆ ಎಂದು ತಳ್ಳಿ ಹಾಕುತ್ತಿದ್ದೀರಿ. ಇಡೀ ವಾತಾವರಣದಲ್ಲಿ ಮೌನ ಆವರಿಸಿತು. ವಿರಾಜ್ ಒಂದು ಆಳವಾದ ಉಸಿರು ತೆಗೆದುಕೊಂಡನು. ಈ ಹೆಂಗಸು ನೀವು ತಳ್ಳಿ ಹಾಕುತ್ತಿರುವವಳು ನನ್ನ ಸತ್ತಂತಿದ್ದ ಮನೆಯನ್ನು ಜೀವಂತಗೊಳಿಸಿದ್ದಾಳೆ. ನಾನು ನನ್ನದೇ ಉಸಿರಿನೊಂದಿಗೆ ಹೋರಾಡುತ್ತಿದ್ದಾಗ ಇವಳು ನನ್ನನ್ನು ಉಳಿಸಿದ್ದಾಳೆ. ಮತ್ತು ನೀವು ಎಲ್ಲರೂ. ಅವನು ಭೈರವನ ಕಡೆ ಬೆರಳು ತೋರಿಸಿದನು. ನೀವು ಇದನ್ನು ನಿರಾಶ್ರಿತಳನ್ನಾಗಿಸಲು ಬಯಸುತ್ತೀರಿ. ಈ ಮಾತುಗಳನ್ನೆಲ್ಲ ಬಿಡಿ. ಭೈರವ್ ಕೂಗಿದನು. ಸಂಬಂಧದ ಹೆಸರು ಏನು? ಅದನ್ನು ಹೇಳಿ. ಯಾವುದೇ ಸಂಬಂಧ ಇಲ್ಲದಿದ್ದರೆ ಇದು ಪಾಪ. ಸಂಬಂಧದ ಹೆಸರು ಬೇಕೇ ನಿಮಗೆ? ವಿರಾಜ್ ಸುಧಾಳ ಕಡೆ ನೋಡಿದನು. ಸುಧಾಳ ಕಣ್ಣುಗಳಲ್ಲಿ ಭಯವೂ ಪ್ರಶ್ನೆಯೂ ಎರಡೂ ಇತ್ತು. ವಿರಾಜ್ ತನ್ನ ಜೇಬಿನಿಂದ ಆ ಚಿಕ್ಕ ಡಬ್ಬಿಯನ್ನು ಹೊರತೆಗೆದನು. ಅದನ್ನು ತೆರೆದನು. ಅದರೊಳಗೆ ಗಾಢ ಕೆಂಪು ಸಿಂಧೂರ ಇತ್ತು. ಗುಂಪಿನ ಉಸಿರು ನಿಂತಂತಾಯಿತು. ಸುಧಾಳು ಆಶ್ಚರ್ಯಗೊಂಡಳು. ವಿರಾಜ್ ಸುಧಾಳ ಕೈ ಹಿಡಿದು ಗುಂಪಿನ ಮುಂದೆ ಘೋಷಿಸಿದನು. ಎಲ್ಲರೂ ಕೇಳಿ. ಇಂದಿನವರೆಗೆ ಇವಳು ಕೇವಲ ಸುಧಾ ಆಗಿದ್ದಳು. ಆದರೆ ಇದೇ ಕ್ಷಣದಿಂದ ಇವಳು ನನ್ನ ಮನೆಯ ಯಜಮಾನಿ ಮತ್ತು ನನ್ನ ಪತ್ನಿ ಸುಧಾ ವಿರಾಜ್ ಮಲ್ಹೋತ್ರಾ. ಯಾರಿಗೂ ಏನಾಗಿದೆ ಎಂದು ಅರ್ಥವಾಗುವ ಮುನ್ನವೇ ವಿರಾಜ್ ತನ್ನ ಬೆರಳಲ್ಲಿ ಸಿಂಧೂರ ತೆಗೆದುಕೊಂಡು ನಡುಗುವ ಕೈಗಳಿಂದ ಸುಧಾಳ ಮಾಂಗದಲ್ಲಿ ತುಂಬಿದನು. ಸುಧಾಳ ಕಣ್ಣುಗಳಿಂದ ಧಾರಾಕಾರ ಕಣ್ಣೀರು ಹೊರಬಂದಿತು. ಇದು ಅವಮಾನದ ಕಣ್ಣೀರು ಅಲ್ಲ, ಗೌರವದ ಕಣ್ಣೀರು. ಯಾವ ಮಾಂಗದ ಖಾಲಿತನಕ್ಕಾಗಿ ಜಗತ್ತು ಅವಳನ್ನು ಟೀಕಿಸುತ್ತಿತ್ತೋ ಇಂದು ಅದೇ ಮಾಂಗವನ್ನು ಅವಳ ರಕ್ಷಕನು ತನ್ನ ಹೆಸರಿನಿಂದ ತುಂಬಿದ್ದನು. ಭೈರವ್ ಸಿಂಗ್ನ ಬಾಯಿ ತೆರೆದ ಹಾಗೆಯೇ ಉಳಿಯಿತು. ಅವನ ಎಲ್ಲಾ ಯೋಜನೆಗಳು, ಎಲ್ಲಾ ಸಂಚುಗಳು ಒಂದು ಕ್ಷಣದಲ್ಲಿ ಮಣ್ಣಾಯಿತು. ಈಗ ಅವನು ಒಬ್ಬ ವಿಧವೆಯನ್ನು ಅಲ್ಲ, ವಿರಾಜ್ ಮಲ್ಹೋತ್ರಾ ಅವರ ಪತ್ನಿಯನ್ನು ಬೆದರಿಸುತ್ತಿದ್ದನು. ಅದು ಕಾನೂನಿನ ಪ್ರಕಾರ ಅಪರಾಧವಾಗಿತ್ತು. ವಿರಾಜ್ ಆಯು ಮತ್ತು ಗುನುಗುನ್ರನ್ನು ತನ್ನ ಮಡಿಲಿಗೆ ಎತ್ತಿಕೊಂಡನು. ಮತ್ತು ಇವರು ಇಬ್ಬರು. ವಿರಾಜ್ ಹೆಮ್ಮೆಯಿಂದ ಹೇಳಿದನು, ನನ್ನ ಮಕ್ಕಳು. ಇನ್ನು ಯಾರಾದರೂ ನನ್ನ ಕುಟುಂಬದ ಕಡೆ ಕಣ್ಣು ಎತ್ತಿ ನೋಡಿದರೂ ಅದನ್ನು ನಾನು ನನ್ನ ಗೌರವದ ಮೇಲೆ ದಾಳಿ ಎಂದು ಪರಿಗಣಿಸುತ್ತೇನೆ. ಮತ್ತು ವಿರಾಜ್ ಮಲ್ಹೋತ್ರಾ ವೈರಾಗ್ಯವನ್ನು ತುಂಬಾ ತೀವ್ರವಾಗಿ ನಿಭಾಯಿಸುತ್ತಾನೆ. ವಿರಾಜ್ ಭೈರವನ ಕಡೆ ನೋಡಿದನು. ಈಗ ನೀವು ಎಲ್ಲರೂ ಸಂಭ್ರಮಿಸಲು ಬಯಸುತ್ತೀರಾ ಅಥವಾ ಪೊಲೀಸರನ್ನು ಕಾಯಲು ಬಯಸುತ್ತೀರಾ? ಭೈರವ್ ಮತ್ತು ಅವನ ಸಹಚರರು ನಾಚಿಕೆಯಿಂದ ಕಣ್ಣು ತಪ್ಪಿಸಿಕೊಳ್ಳಲು ಆರಂಭಿಸಿದರು. ಇದುವರೆಗೆ ಮೌನವಾಗಿದ್ದ ಊರಿನ ಹಿರಿಯರು ಮುಂದೆ ಬಂದರು. ಇಲ್ಲ ಮಗನೇ, ಒಬ್ಬ ಹಿರಿಯರು ಕೈಮುಗಿದು ಹೇಳಿದರು, ತಪ್ಪು ನಮ್ಮದು. ನಾವು ಭೈರವನ ಮಾತುಗಳಿಗೆ ಮರುಳಾಗಿ ಒಬ್ಬ ತಾಯಿಯ ಕಣ್ಣೀರನ್ನು ನೋಡಲಿಲ್ಲ. ನೀನು ಒಬ್ಬ ನಿರಾಶ್ರಿತಳಿಗೆ ಆಸರೆ ನೀಡಿ ಬಹಳ ದೊಡ್ಡ ಪುಣ್ಯ ಮಾಡಿದ್ದೀಯ. ದೀರ್ಘಾಯುಷ್ಯವಾಗಿರು. ಭೈರವ್ ಸಿಂಗ್ ಸುಮ್ಮನೆ ಅಲ್ಲಿಂದ ಜಾರಿಕೊಂಡು ಹೋದನು. ಗುಂಪು ನಿಧಾನವಾಗಿ ಚದುರಿತು. ಆದರೆ ಹೋಗುವಾಗ ಪ್ರತಿಯೊಬ್ಬರ ಮುಖದಲ್ಲೂ ವಿರಾಜ್ಗಾಗಿ ಗೌರವವಿತ್ತು.
ವಿರಾಜ್ ಗೇಟ್ ಮುಚ್ಚಿ ಸುಧಾಳ ಕಡೆ ತಿರುಗಿದನು. ಸುಧಾ ಇನ್ನೂ ತನ್ನ ಮಾಂಗವನ್ನು ಮುಟ್ಟಿ ನೋಡುತ್ತಿದ್ದಳು. ಅವಳಿಗೆ ನಂಬಿಕೆ ಬರದಂತೆ, ಸಾರ್, ನೀವು ಏನು ಮಾಡಿದ್ದೀರಿ? ನಿಮ್ಮ ಜೀವನವನ್ನು? ವಿರಾಜ್ ಅವಳ ತುಟಿಗಳ ಮೇಲೆ ಬೆರಳಿಟ್ಟನು. ಸಾರ್, ಅಲ್ಲ. ಇನ್ನು ವಿರಾಜ್ ಮತ್ತು ನಾನು ಯಾವುದೇ ಉಪಕಾರ ಮಾಡಿಲ್ಲ. ಸುಧಾ, ಸತ್ಯ ಹೇಳಬೇಕೆಂದರೆ ನನಗೆ ನಿನ್ನ ಅಗತ್ಯ ನಿನಗಿಂತಲೂ ಹೆಚ್ಚು ಇತ್ತು. ಈ ಮನೆಗೆ, ಈ ಗೋಡೆಗಳಿಗೆ ಮತ್ತು ಈ ಖಾಲಿ ಹೃದಯಕ್ಕೆ ಒಂದು ಕುಟುಂಬದ ಅಗತ್ಯವಿತ್ತು. ಆಗ ಪುಟ್ಟ ಗುನುಗುನ್ ವಿರಾಜ್ನ ಕುರ್ತಾವನ್ನು ಎಳೆದಳು. ಈಗ ನೀವು ಪಪ್ಪಾನ? ವಿರಾಜ್ನ ಕಣ್ಣುಗಳಲ್ಲಿ ತೇವ ಮೂಡಿತು. ಅವನು ಮೊಳಕಾಲಿನ ಮೇಲೆ ಕುಳಿತುಕೊಂಡು ಗುನುಗುನ್ ಮತ್ತು ಆಯು ಅವರನ್ನು ಅಪ್ಪಿಕೊಂಡನು. ಹೌದು ಮಗುವೆ, ಈಗ ನಾನು ನಿಮ್ಮ ಪಪ್ಪ. ಸದಾಕಾಲಕ್ಕೆ. ಒಂದು ಗಾಳಿಯ ಹೊಯ್ದಾಟ ಬಂತು ಮತ್ತು ವರಾಂಡಾದಲ್ಲಿ ಇಟ್ಟಿದ್ದ ನೈನಾ ಅವರ ಚಿತ್ರದ ಮೇಲಿದ್ದ ಹಾರ ಅಲುಗಾಡಿತು. ವಿರಾಜ್ ಚಿತ್ರದ ಕಡೆ ನೋಡಿದನು. ಅವನಿಗೆ ನೈನಾ ನಗುತ್ತಿರುವಂತೆ ಅನಿಸಿತು ಮತ್ತು ಹೇಳುತ್ತಿರುವಂತೆ ತೋಚಿತು. ನೀನು ಸರಿಯಾದದ್ದೇ ಮಾಡಿದ್ದೀಯ ವಿರಾಜ್. ಪ್ರೀತಿಯ ಅರ್ಥ ಕೇವಲ ನೆನಪುಗಳಲ್ಲಿ ಬದುಕುವುದು ಅಲ್ಲ, ಯಾರಾದರೊಬ್ಬರ ಜೀವನವನ್ನು ಸುಂದರಗೊಳಿಸುವುದೂ ಹೌದು. ಆ ಸಂಜೆ ಸುಕೂನ್ ವಿಲ್ಲಾದಲ್ಲಿ ಒಂದು ಹೊಸ ಬೆಳಕು ಇತ್ತು. ಈ ಬೆಳಕು ವಿದ್ಯುತ್ ಬಲ್ಬುಗಳದ್ದಲ್ಲ, ಸಂಬಂಧಗಳ ಉಷ್ಣತೆಯದ್ದಾಗಿತ್ತು. ಒಂದು ಅಪರಿಚಿತ ಸಂಬಂಧ. ಅದು ಬಿರುಗಾಳಿಯಲ್ಲಿ ಆರಂಭವಾಗಿತ್ತು, ಈಗ ಒಂದು ಸುಂದರ ಆಶ್ರಯವಾಗಿ ಬದಲಾಗಿತ್ತು. ಸ್ನೇಹಿತರೆ, ಮನೆಗಳು ಇಟ್ಟಿಗೆಗಳು ಮತ್ತು ಕಲ್ಲುಗಳಿಂದ ನಿರ್ಮಾಣವಾಗುತ್ತವೆ, ಆದರೆ ಗೃಹವು ಮನುಷ್ಯರು ಮತ್ತು ಭಾವನೆಗಳಿಂದ ನಿರ್ಮಾಣವಾಗುತ್ತದೆ. ಕೆಲವೊಮ್ಮೆ ರಕ್ತದ ಸಂಬಂಧಗಳಿಗಿಂತಲೂ ದೊಡ್ಡವು ಅವು ಸಂಬಂಧಗಳು ಹೃದಯದಿಂದ ಮತ್ತು ಮಾನವೀಯತೆಯಿಂದ ನಿರ್ಮಾಣವಾಗುವವು. ಯಾರಿಗಾದರೂ ಸಹಾಯ ಮಾಡುವುದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇರುವುದಿಲ್ಲ. ಈ ಕತೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ನಮ್ಮ ಚಾನೆಲ್ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇಂತಹ ಭಾವನೆಗಳಿಂದ ತುಂಬಿರುವ ಕತೆಗಳನ್ನು ನಾವು ನಿಮಗಾಗಿ ತರುತ್ತಲೇ ಇರುತ್ತೇವೆ. ನಿಮ್ಮ ಕಾಳಜಿ ವಹಿಸಿ ಮತ್ತು ಸಂಪರ್ಕದಲ್ಲಿರಿ.